Yes, good afternoon. Welcome to class number 27. We are in the topic relations. In last class, we completed basics of relation, that is cross product of two sets and domain, range and codomain of the relation, as well as definition of relation also. ಸೊ ನಿಮ್ಗೆ ಪಿಕ್ ಕೂಡ ಕಳಿಸಿದ್ದೆ, ಅದು ಅಪ್ಡೇಟ್ ಮಾಡಿದ್ರೆ ಮಾತ್ರ ಇವಾಗ ಪ್ರಾಬ್ಲಮ್ಸ್ ಮಾಡೋಕ್ಕೆ ಈಸಿ ಆಗಿರುತ್ತೆ. ಎಸ್, ಡೊಮೈನ್, ರೇಂಜ್, ಕೋಡೊಮೈನ್ ಆಫ್ ಆರ್ ಆದಮೇಲೆ ನಾವಿಲ್ಲಿ 1 ಮಾರ್ಕ್ ಕ್ವಶನ್ಸ್ ಏನೇನು ಕಳ್ತಿದ್ದು ಸ್ವಲ್ಪ ಜ್ಞಾಪಿಸ್ಕೊಂಡು ಬಂದ್ಬಿಡೋಣ. ಅವೆಲ್ಲೆಲ್ಲಿರ್ತಾವೆ ಅದು ಸ್ವಲ್ಪ ರೆಡ್ಡಿಂಗ್ ಪೆನ್ ಯೂಸ್ ಮಾಡಿ ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳೋದು ಒಳ್ಳೇದು ಅಲ್ವಾ? ಎಸ್ ಪ್ಲೀಸ್, ಒಂದೇ ಒಂದು ನಿಮಿಷ ಪ್ಲೀಸ್ ಎಲ್ಲರಿ ನೋಡಿ. ಇಲ್ಲಿ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಹ್ಯಾವಿಂಗ್ ಎಮ್ ಎಲಿಮೆಂಟ್ಸ್, ಒಂದು ಸೆಟ್ಟಲ್ಲಿ ಎಮ್ ಎಲಿಮೆಂಟ್ಸ್ ಇದ್ದಾಗ 2m ಅನ್ನೋದು ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಬರುತ್ತೆ. ಅದು ಎಲ್ಲ ಒಂದು ಕಡೆ ಮಾರ್ಕ್ ಮಾಡಿದ್ರಿ ನೀವು, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ. ಇಸ್ ಇಟ್ ಆರ್ ನಾಟ್? ಅದೇ 2m-1 ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್. ಎಸ್, ಅದು ಎಲ್ಲ ಒಂದು ಕಡೆ ರೆಡ್ಡಿಂಗ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೋಬೇಕು, ಹೌದಾ? ಆಮೇಲೆ ಎರಡು ಸೆಟ್ಸ್ ಇದ್ದಾಗ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಪಿ, ಎನ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ಕ್ಯೂ, ಸ್ಮಾಲ್ ಕ್ಯೂ ಇದ್ದಾಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ನಾವು ಪಿ ಇಂಟು ಕ್ಯೂ ನೋಡಿದ್ದೀವಿ. ಇಸ್ ಇಟ್ ಆರ್ ನಾಟ್? ಏನಿಲ್ಲ, ಇಲ್ಲೆಷ್ಟು ಎಲಿಮೆಂಟ್ಸ್ ಇದೆ, ಇಲ್ಲೆಷ್ಟು ಎಲಿಮೆಂಟ್ಸ್ ಇದೆ, ಮಲ್ಟಿಪ್ಲಿಕೇಶನ್ ಮಾಡೋಕ್ಕಾದ್ರೆ ನಂಬರ್ ಆಫ್. ಅದೇ ರೀತಿ ಈಗ ಇಲ್ಲಿಂದ ನೋಟ್ ಪಾಯಿಂಟ್ ಬರೆಸ್ತದೆ, ಅದು ಕೂಡ ರೆಡ್ಡಿಂಗ್ ಪೆನ್ ಮೇಂಟೈನ್ ಮಾಡ್ಕೋಬೇಕು ನೀವು. ಇದೆಲ್ಲ ಹಾಕಿದ್ರೆ ನಾವು ರೆಡ್ಡಿಂಗ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇದೆಲ್ಲ ಹಾಕಿದ್ರೆ ರೆಡ್ಡಿಂಗ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇದೆಲ್ಲ ಹಾಕಿ ರೆಡ್ಡಿಂಗ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅವು ಪೇಜ್ ತಿರುವಾಗ್ತಿದ್ರೆ ರೆಡ್ಡಿಂಗ್ ಪೆನ್ನು ಹೈಲೈಟ್ ಆಗಬೇಕು. ನಮಗೆ ಫಾರ್ಮುಲಾ ಸೀಟ್ ಕ್ಲಾಸಸ್ ಮಾಡುವಾಗ ಇವೆಲ್ಲ ಬೇಕು, ಬೇಸಿಕ್ಸ್ ಎಲ್ಲ. ದಟ್ ಈಸ್ ಸಿನಾಪ್ಟಿಕಲ್ ಪಾಯಿಂಟ್ಸ್. ಈಗ ರಿಲೇಷನ್ಸ್ಗೆ ಬಂದ್ಬಿಟ್ಟಿದ್ವಿ. ನಂಬರ್ ಆಫ್ ರಿಲೇಷನ್ಸ್ ಫಾರ್ ದಿಸ್ ಡೇಟಾ, ಸೇಮ್ ಡೇಟಾಗೆ ನಂಬರ್ ಆಫ್ ರಿಲೇಷನ್ಸ್ ಈ ಡೇಟಾಗೆ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ, ಆ ಡೇಟಾಗೆ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಎನ್ ಆಫ್ ಎ ಸೇಮ್ ಪಿ, ಎನ್ ಆಫ್ ಬಿ ಇಲ್ಲಿ ಬಿ ಇರ್ತಕ್ಕಂಥದ್ದು ಸರಿಯಾಗಿ ಇದು ಕಾಣಿಸ್ತಿಲ್ಲ, ದಿಸ್ ಇಸ್ ಬಿ, ಇದು ಅಷ್ಟೇ ಸ್ಮಾಲ್ ಕ್ಯೂ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಬೇರೆ, ನಂಬರ್ ಆಫ್ ರಿಲೇಷನ್ಸ್ ಬೇರೆ. ಕ್ಯಾಚ್ ಮಾಡಿ, ನಂಬರ್ ಆಫ್ ರಿಲೇಷನ್ಸ್ ಅನ್ನೋ ಟಾಪಿಕ್ಗೆ ಬರೋದಾದ್ರೆ ನೋಡಿ 2 ಪಿ ಕ್ಯೂ. ಅಲ್ಲಿಗೆ ಇಷ್ಟು ಫಾರ್ಮುಲಾಸ್ ಅನ್ನು ನಾವು ರೆಡ್ಡಿಂಗ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದೇನಿದು ನಂಬರ್ ಆಫ್ ಸಬ್ಸೆಟ್ಸ್, ಇದೇನಿದು ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್. ಅಲ್ಲಿಗೆ ಒಂದು ಇಂಪ್ರಾಪರ್ ತೆಗೆದಾಕ್ತೀವಿ, ಹೌದಾ? ಇದೇನಿದು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ಲಾಸ್ ಬಿ. ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಗೊತ್ತಿರಬೇಕು, ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಗೊತ್ತಿರಬೇಕು. ಅವಾಗ ಆ ಎಲಿಮೆಂಟ್ ಎರಡು ಆನ್ಸರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಹಾಗಾದ್ರೆ ಇದೇನಿದು ನಂಬರ್ ಆಫ್ ರಿಲೇಷನ್ಸ್ ಆಫ್ ಎ ಸೆಟ್ ಫ್ರಮ್ ಎ ಟು ಬಿ. ಸೊ ಇಷ್ಟು ನೀವು ರೆಡ್ಡಿಂಗ್ ಪೆನ್ನಲ್ಲಿ ಇದೇ ರೀತಿ ಮಾಡ್ಕೊಳ್ತಾ ಇದ್ರೆ ಪರವಾಗಿಲ್ಲ. ನಿಮ್ದು ಓನ್ ಲ್ಯಾಂಗ್ವೇಜ್ ಏನಾದರೂ ಮಾಡ್ಕೊಳ್ಳಿ, ಅದನ್ನು ಹೈಲೈಟ್ ಮಾಡ್ಕೋಬೇಕು. ಆ ಕಾನ್ಸೆಪ್ಟ್ ನಾನು ನಿಮ್ಮನ್ನು ಕೆದಕಿದ ತಕ್ಷಣ ಆನ್ಸರ್ ಬರಬೇಕು ನಿಮ್ಮ ಕಡೆಯಿಂದ. ನೀವು ಯಾವ ಇಂಕಲ್ ಆದರೂ ಮಾಡ್ಕೊಳ್ಳಿ, ನನಗೇನು ಸಂಬಂಧ. ಸೊ ಈಗ ನಾನು ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಈಗ ಸ್ಟಾರ್ಟ್ ಮಾಡೋದು ನೋಟ್ ಪಾಯಿಂಟಿಂದಾನೇ ಈ ಕ್ಲಾಸು. ನೀವು ಹೊಸ ಪೇಜಿಗೆ ಬಂದರೆ, ಐ ಥಿಂಕ್ ಪೇಜ್ ನಂಬರ್ 90ಗೆ ಬಂದರೆ ಆ ನೋಟ್ ಪಾಯಿಂಟ್ ಇಂದಾನೆ ಶುರುವಾಗೋದು ನಮ್ಮ ಕ್ಲಾಸು, ಹೌದಾ? ಎನ್ ಆಫ್ ಎಸ್ ಇಕ್ವಲ್ ಟು ಪಿ, ಎನ್ ಆಫ್ ಬಿ ಇಕ್ವಲ್ ಟು ಕ್ಯೂ, ದೆನ್ ಎನ್ ಆಫ್ ಎ ಕ್ರಾಸ್ ಬಿ ಇಕ್ವಲ್ ಟು ಪಿ ಕ್ಯೂ, ಅದು ಇದೆ ಇಲ್ಲಿ. ದೆನ್ ನಂಬರ್ ಆಫ್ ರಿಲೇಷನ್ಸ್ ಇಸ್ 2 ಪಿ ಕ್ಯೂ. ಇಸ್ ಇಟ್ ಆರ್ ನಾಟ್? ಎಸ್. ಅದರ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಅದನ್ನ ಮಾಡಾಕೋಣ. ಎ ಅಲ್ಲಿ 3 ಎಲಿಮೆಂಟ್ಸ್ ಇದೆ, ಬಿ ಅಲ್ಲಿ 2 ಎಲಿಮೆಂಟ್ಸ್ ಇದೆ. ಫೈಂಡ್ ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ. ಅವು ಯಾವ್ಯಾವ ಅಂತ ತೋರ್ಸಕ್ ಕೇಳಿಲ್ಲ ಅವರು, ಜಸ್ಟ್ ನಂಬರ್ ಆಫ್ ರಿಲೇಷನ್ಸ್ ಕೇಳಿದ್ದಾರೆ. ಅಲ್ಲಿಗೆ ಎನ್ ಆಫ್ ಎ ಎಷ್ಟು 3, ಅದೇ ಪಿ. ಅಲ್ಲಿಗೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು 3, ಹೌದಾ? ಎನ್ ಆಫ್ ಬಿ ಎಷ್ಟು? ಎನ್ ಆಫ್ ಬಿ ಇಸ್ ಈಕ್ವಲ್ ಟು ದಟ್ ಈಸ್ ಕ್ಯೂ ಇಸ್ ಈಕ್ವಲ್ಸ್ ಟು ದಟ್ ಈಸ್ 2. ಹೇಗೆ 1,2 ಅನ್ನೋದು 2 ನಂಬರ್ಸ್. ನಾನು ಸೆಟ್ಟಲ್ಲಿ ಇರ್ತಕ್ಕಂಥ 2 ಬರ್ದಿಲ್ಲ, ನಂಬರ್ 2 ಬರ್ದಿಲ್ಲ, ಎಷ್ಟು ಎಲಿಮೆಂಟ್ಸ್ ಇದೆ ಎನ್ಸ್ಕೊಂಡು ಬರ್ದಿದ್ದೀನಿ. ಈಗ ಅವ್ರು ಕೇಳ್ತಿರ್ತಕ್ಕಂಥದ್ದು ನಂಬರ್ ಆಫ್ ರಿಲೇಷನ್ಸ್, ದಟ್ ಈಸ್ 2 ಪಿ ಕ್ಯೂ, ದಟ್ ಈಸ್ ಈಕ್ವಲ್ಸ್ ಟು 2 ಇಂಟು ಪಿ ಅಂದರೆ 3, ಕ್ಯೂ ಅಂದರೆ 2, ದಟ್ ಈಸ್ 2 ಹೌ ಮಚ್ 2 ಐ ಥಿಂಕ್ 32 ಆರ್ 64? 64? ಎಸ್, ಎಕ್ಸಾಕ್ಟ್ಲಿ 32 ಬರೋದಿಲ್ಲ, 64 ಬರುತ್ತೆ. ಇಷ್ಟನ್ನ ರಿಲೇಷನ್ಸ್ ಬರೆಯಕ್ಕೆ ಅವ್ರು ಹೇಳ್ತಾ ಇಲ್ಲ, ಅರ್ಧಾಯ್ತಾ? ದಿಸ್ ಇಸ್ ದ ಆನ್ಸರ್ ಫಾರ್ ದ 1 ಮಾರ್ಕ್ ಕ್ವೆಶನ್ ವಿಚ್ ಇಸ್ ಅಂಡರ್ ನೋಟ್ ಪಾಯಿಂಟ್. ಆಮೇಲೆ ಪ್ರಾಬ್ಲಮ್ಸ್ಗೆ ಬರೋದೇ ಆದರೆ ಪ್ರಾಬ್ಲಮ್ಸ್ಗೆ ನಾನು
ಲಾಸ್ಟ್ ಕ್ಲಾಸಲ್ಲಿ ಡೊಮೈನ್ ರೇಂಜು ಕೋಡೊಮೈನ್ ಎಕ್ಸ್ಪ್ಲೇನ್ ಮಾಡಿ ಆ ಸೆಂಟೆನ್ಸ್ ಫಾರ್ಮೇಷನ್ ನೀವು ಸರಿಯಾಗಿ ಬರೆಯಲ್ಲ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಡೆಫಿನೇಷನ್ ಪಿಕ್ ಕಳಿಸಿದ್ರೆ ನೀವು ಈಗ ಅಪ್ಡೇಟ್ ಮಾಡಿರಬೇಕು. ಆಗ್ಬೋದಾ? ಎಸ್ ಪ್ರಾಬ್ಲಮ್ಸ್ ಅಂಡರ್ ಡೊಮೈನ್ ರೇಂಜ್ ಅಂಡ್ ಕೋಡೊಮೈನ್. ದ ವೆರಿ ಫಸ್ಟ್ ಪ್ರಾಬ್ಲಮ್, ದೇ ಆರ್ ಪ್ರೊವೈಡೆಡ್ ಜಸ್ಟ್ ಎ ರಿಲೇಷನ್. ಇಟ್ ಇಸ್ ಎ ಮಿಸ್ಟೇಕ್. ಸೆಟ್ ಕೂಡ ಕೊಡಬೇಕು. ಯಾಕಂದ್ರೆ ಕೋಡೊಮೈನ್ ಅಂತ ಕೇಳಿದಾಗ ನಾವು ಸೆಟ್ ಅಲ್ಲಿ ಇಫ್ ದೇ ಆರ್ ಗಿವನ್ 2 sets A and B is ಕೋಡೊಮೈನ್ ಅಂತ ಹೇಳ್ತೀವಿ. ಇಫ್ ದೇ ಆರ್ ಗಿವನ್ 2 sets X and Y is ಕೋಡೊಮೈನ್ ಅಂತ ಹೇಳ್ತೀವಿ. ಡೆಫಿನೇಷನ್ ಪ್ರಕಾರ A, B are any 2 sets while defining relation in that ಕೋಡೊಮೈನ್ is set of all elements in second set ಅಂತ ಹೇಳ್ತೀವಿ. ಸೊ ಅಲ್ಲಿ ಸೆಟ್ ಮೆನ್ಷನ್ ಮಾಡಿದರೆ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ನಾವೇನು ಕಾಮೆಂಟ್ ಮಾಡೋದು ಬೇಡ. ನಮ್ಮನ್ನ ಏನು ಕೇಳಿದ್ದಾರೆ ಇವಾಗ, ರೈಟ್ ದ ಡೊಮೈನ್ ಆಫ್ ದಿ ರಿಲೇಷನ್ ಅಂತ ಕೇಳಿದ್ದಾರೆ. ಡೊಮೈನ್ ಆಫ್ ದಿ ರಿಲೇಷನ್ ಅನ್ನೋದು ಬಸ್ ಸ್ಟ್ಯಾಂಡ್ ಎಲ್ಲ ಫುಟ್ಪಾತ್ ಮೇಲೆ ಬರೆಯೋದಲ್ಲ, ಫ್ಲವರ್ ಬ್ರಾಕೆಟ್ ಅಲ್ಲಿ ಬರೀಬೇಕು. ಅಲ್ಲಿಗೆ ಬರೆಯುವಾಗ ಕೇರ್ಫುಲ್ ಆಗಿರಿ. ಡೊಮೈನ್ ಆಫ್ ಆರ್ ಅಂತ ಬರೆದು ಆನ್ಸರ್ ಬರೆಯೋದು ಕಳೀರಿ. ಬರೀ ನೀವು ರಿಕ್ವೈರ್ಡ್ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಫೀಲ್ ಆದರೆ ಸಾಕಾಗಲ್ಲ. ಅದಕ್ಕೆ ಏನು ಖಂಡಿತ ಇದು ಅನ್ನೋದು ಕೂಡ ಡೊಮೈನ್ ಆಫ್ ಆರ್ ಅನ್ನೋದು ಸೆಟ್ ಅಲ್ಲೇ ಬರೀಬೇಕು. ಓರಲ್ ಆಗಿ ಆನ್ಸರ್ ಹೇಳಬಾರ್ದು. ಸರ್ ನಿನ್ನೆ ಹೇಳಿದ್ರು ಸೆಟ್ ಆಫ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಸೆಟ್ ಆಫ್ ಆಲ್ ದಿ ಫಸ್ಟ್ ಎಲಿಮೆಂಟ್ಸ್ ಆಫ್ ಎವ್ರಿ ಆರ್ಡರ್ ಪೇರ್ ಅಂತ ಹೇಳಿದ್ದಾರೆ. ಹಾಗಾದರೆ 2, 3, 4 ಅಷ್ಟೇ ಬಿಡಿ. 2, 3 ಇಟ್ ಈಸ್ ಎ ಓರಲ್ ಆನ್ಸರ್ ಕರೆಕ್ಟ್. ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಪ್ರೆಸೆಂಟ್ ಮಾಡಬೇಕು. ಸೊ ಆಲ್ ದ ಫಸ್ಟ್ ಎಲಿಮೆಂಟ್ಸ್ ಅಂದರೆ ಇಲ್ಲಿ 2 ಇದೆ, ಕಾಮ ಇಲ್ಲಿ 3 ಇದೆ, ಕಾಮ ಇಲ್ಲಿ 4 ಇದೆ. ದಿಸ್ ಇಸ್ ದ ಡೊಮೈನ್ ಅಷ್ಟೇ. ಮತ್ತೆ ಇದಕ್ಕೆ ಬರೋಣ. ಅಲ್ಲಿ ಸ್ಪೇಸ್ ಸ್ವಲ್ಪ ಉಳಿದೋಯ್ತು, ಇರಲಿ ಬಿಡ್ರಿ. ಇದಕ್ಕೆ ಬರೋಣ ಪ್ಲೀಸ್. ಎಲ್ರಿ ಇಲ್ಲಿ ನೋಡಿ, ಅದರಲ್ಲಿ ರಿಲೇಷನ್ ಅವನ್ನೇ ಕೊಟ್ಬಿಟ್ಟು ನಮ್ಮನ್ನ ಡೊಮೈನ್ ರೇಂಜ್ ಕೋಡೊಮೈನ್ ಕೇಳಿದ. ಅದರಲ್ಲಿ ಡೊಮೈನ್ ಮಾತ್ರ ಕೇಳಿದ್ದಾನೆ. ಇಲ್ಲಿ ರಿಲೇಷನ್ ಕೂಡ ನಾವೇ ಕಂಡುಕೋಬೇಕಿಂತ ಆರ್ಡರ್ ಪೇರ್ಸ್. ನಂತರ ಡೊಮೈನ್ ರೇಂಜ್ ಕೋಡೊಮೈನ್ ಬರೀಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಪ್ಲೀಸ್ ಎಲ್ರಿ ಇಲ್ಲಿ ನೋಡಿ, ನಾನು ಆನ್ಸರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಿಲೇಷನ್ ಅನ್ನೋದು ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆರ್ ನಾಟ್? 100% ಸರ್. ಹಾಗಾದ್ರೆ ರಿಲೇಷನ್ ಅನ್ನೋದು ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಇಲ್ಲಿ 2 ಸೆಟ್ಸ್ ಒಂದೇ ಇರೋದ್ರಿಂದ ಎ ಕ್ರಾಸ್ ಎ ತಗೊಂಡಿದ್ದೀನಿ ಬಿಡ್ರಿ. ಹಾಗಾದ್ರೆ ಇಲ್ಲಿ 6 ಎಲಿಮೆಂಟ್ಸ್ ಇರೋದ್ರಿಂದ ನಮಗೆ ಬೇಕಾಗಿರೋ ರಿಲೇಷನ್ ಬರ್ಕೊಳ್ಳೋದಕ್ಕೆ ಈ ಎ ಕ್ರಾಸ್ ಎ ಕಂಡುಹಿಡಿಬೇಕಂತೀರಾ ಹೇಗೆ? ಇಟ್ ಇಸ್ ಎ ಲೆಂತಿ ಪ್ರೋಸೆಸ್. 6 ಎಲಿಮೆಂಟ್ಸ್ ಇರೋದ್ರಿಂದ ನಿನಗೆ 36 ಆರ್ಡರ್ ಪೇರ್ಸ್ ಬರ್ತದೆ. ಆ 36 ಆರ್ಡರ್ ಪೇರ್ಸ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಮಾನ್ಯದ ವಿಚಾರ ಅಲ್ಲ ಅದು. ಎಕ್ಸಾಮ್ ಟೈಮೆಲ್ಲ 36 ಆರ್ಡರ್ ಪೇರ್ಸ್ಗೆ ಹೋಗುತ್ತೆ, ಅವಶ್ಯಕತೆ ಇಲ್ಲ. ಮತ್ತು ಇನ್ನೇನು ಸರಿ ಮಾಡೋದು? ಎಸ್, ಫ್ರಮ್ ದಿ ಬಿಗಿನಿಂಗ್ ಎವ್ರಿಬಡಿ ಈಸ್ ಆನ್ ದಿ ಲೈನ್ ಅಂಡ್ ಲೆಂತ್ ಆಫ್ ಆರ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಥವಾ ಎ ಕ್ರಾಸ್ ಬಿ ಅನ್ನೋ ಲೈನ್ ಅಂಡ್ ಲೆಂತ್ ಅಲ್ಲಿ ಇರಬೇಕು ನೀವು ಕಂಪ್ಲೀಟ್ ಪ್ರಾಬ್ಲಮ್ಸ್ ಮುಗಿಯೋವರೆಗೂ. ನಾನು ಎಲ್ಲಿ ಆರ್ ಬರೀತಾ ಇದ್ದೀನೋ ಅದು ಎ ಕ್ರಾಸ್ ಎ ಇಂದ ಬರ್ತಾ ಇದೆ ಅನ್ನೋ ಫೀಲಿಂಗ್ ಅಲ್ಲಿದ್ರೆ ನಿಮ್ಗೆ ಆರು ಎಲ್ಲಿಂದ ಬಂತು ಅನ್ನೋ ಕ್ವಶನ್ನೇ ಬರೋದಿಲ್ಲ. ಈಗ ನಾನು ಏನು ಮಾಡಬೇಕಿತ್ತು ಸರ್ ಅಂದರೆ, ಅಕಾರ್ಡಿಂಗ್ ಟು ಪ್ರೊಸೀಜರ್ ನಿಮ್ಗೆ ಅರ್ಥ ಆಗಬೇಕು 0 ಲೆವೆಲಿಂದ ಅಂದರೆ ಆ್ಯಕ್ಚುಯಲ್ ಪ್ರೊಸೀಜರ್. ಇದಕ್ಕೆ ಎ ಕ್ರಾಸ್ ಎ ಕನ್ನಡಿ ಬೇಕಾಗಿತ್ತು. ಇದಕ್ಕೆ 6 ಎಲಿಮೆಂಟ್ಸ್ ಇದೆ. ಎಷ್ಟು ಆರ್ಡರ್ ಪೇರ್ಸ್ ಬರುತ್ತೆ ಹೇಳ್ರೆ? 6 36 ಬರುತ್ತೆ. ಅಲ್ಲಲ್ಲ, ಅರ್ಥ ಆಗೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ 36ಅಲ್ಲಿ ಈ ಕಂಡೀಷನ್ ಅಂದರೆ ಇನ್ನೊಂದು ವಿಚಾರ ನೆನಪಿರಲಿ ನಿಮಗೆಲ್ಲರಿಗೂ ಪ್ಲೀಸ್. ಇಲ್ಲಿ ನಾವು ಆರ್ಡರ್ ಪೇರ್ಸ್ ಬರೀತೀವಲ್ಲ, ಇಲ್ಲಿ ಆರ್ಡರ್ ಪೇರ್ಸು ಈ ಫಸ್ಟ್ ಬರೋದು ಎಕ್ಸ್ ಪ್ಲೇಸು, ಈ ಸೆಕೆಂಡ್ ಬರೋದು ವೈ ಪ್ಲೇಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಇದ್ದರೆ, ಅಥವಾ ಎ ಬಿ ಅಲ್ಲಿದ್ದರೆ ಈ ಫಸ್ಟ್ ನಂಬರ್ ಎ ಸೆಕೆಂಡ್ ನಂಬರ್ ಬಿ. ಮರ್ತೋಗ್ಬೇಡಿ, ಈ ಆರ್ಡರ್ ಪೇರಲ್ಲಿ ಫಸ್ಟ್ ನಂಬರ್ ಆಲ್ವೇಸ್ ಡಿನೋಟೆಡ್ ಬೈ ಎ ಆರ್ ಎಕ್ಸ್. ಇದು ಎ ಆಗಲಿ ಎಕ್ಸ್ ಆಗಲಿ, ಈ ನಂಬರು ಬಿ ಆಗಲಿ ವೈ ಆಗಲಿ. ಈಗ ಈ ಪ್ರಾಬ್ಲಮ್ಮಲ್ಲಿ ಎಕ್ಸ್ ವೈ ಯೂಸ್ ಮಾಡಿರೋದ್ರಿಂದ ನಾವು ಎ ಬಿ ತಂಟೆಗೆ ಹೋಗೋದು ಬೇಡ. ಇಸ್ ಇಟ್ ಆರ್ ನಾಟ್? ಆ್ಯಕ್ಚುಯಲ್ ಮೆಥಡ್ ಏನು ಮಾಡಬೇಕಿತ್ತಪ್ಪ ಅಂದರೆ ಹೇಳ್ತಾ ಇದ್ದೀನಿ, ಎ ಕ್ರಾಸ್ ಎ ಕನ್ನಡಿ ಬೇಕಿತ್ತು, 36 ಆರ್ಡರ್ ಪೇರ್ಸ್ ಬರೀತಾ ಇತ್ತು. ಆ 36 ಆರ್ಡರ್ ಪೇರ್ಸಲ್ಲಿ ಈ ಕಂಡೀಷನ್ ಎಷ್ಟು ಆರ್ಡರ್ ಪೇರ್ಸ್ ಸ್ಯಾಟಿಸ್ಫೈ ಆಗುತ್ತೋ ಅದಿಲ್ಲಿ ಬರೀಬೇಕಾಗಿತ್ತು. ದಟ್ ಈಸ್ ದ ಮೀನಿಂಗ್ ಆಫ್ ದಿ ಪ್ರಾಬ್ಲಮ್. ಬಟ್ ಮೀನಿಂಗ್ ಪ್ರಕಾರ ಹೋದರೆ, ನಮ್ಗೆ ಅರ್ಥ ಆಗಿರೋ ರೀತಿಯಲ್ಲಿ ಹೋದರೆ ತುಂಬ ಲೆಂತಿ ಆಗುತ್ತೆ. 36 ಆರ್ಡರ್ ಪೇರ್ಸ್ ಇವತ್ತೇ ಬರೆಯೋಕ್ಕೆ ಸಾಧ್ಯವೇನಾ? ಅದಕ್ಕೆ ಬರೆಯೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದ್ಸಲ ಜ್ಞಾಪಿಸ್ತಾ ಇದ್ದೀನಿ, ಈ ಆರ್ಡರ್ ಪೇರಲ್ಲಿ ಫಸ್ಟ್ ನಂಬರ್ನ ಏನಂತ ತಗೊಳ್ತೀವಿ ಇನ್ನು ಮುಂದೆ, ಎಕ್ಸ್ ಅಥವಾ ಎ, ಸೆಕೆಂಡ್ ನಂಬರ್ ವೈ ಅಥವಾ ಬಿ. ಇಲ್ಲಿ ಎಕ್ಸ್ ಯೂಸ್ ಮಾಡಿದ್ರೆ ಇಲ್ಲಿ ಬಿ ಬರಲ್ಲ, ವೈಯೇ ಬರುತ್ತೆ.
ಇಲ್ಲಿ ಎ ಯೂಸ್ ಮಾಡಿದ್ರೆ ಇಲ್ಲಿ ವೈ ಬರಲ್ಲ, ಇಲ್ಲಿ ಬಿ, ಅಲ್ಲಿಗೆ ಕಾಂಬಿನೇಷನ್ ಆಫ್ ಎ ಬಿ ಅಥವಾ ಕಾಂಬಿನೇಷನ್ ಆಫ್ ಎಕ್ಸ್ ವೈ ಬರುತ್ತೆ ಎಲಿಮೆಂಟ್ಸು. ಅಲ್ಲಿಗೆ ಇನ್ ಎವ್ರಿ ಆರ್ಡರ್ ಪೇರ್ ಫಸ್ಟ್ ನಂಬರ್ ಈಸ್ ಡಿನೋಟೆಡ್ ಬೈ ಎಕ್ಸ್, ಸೆಕೆಂಡ್ ನಂಬರ್ ಇಸ್ ಡಿನೋಟೆಡ್ ಬೈ ವೈ, ಅಥವಾ ಬೋತ್ ಆರ್ ಎ ಬಿ. ಇಸ್ ಇಟ್ ಆರ್ ನಾಟ್? ಪ್ಲೀಸ್, ಹೌ ಟು ಕಲೆಕ್ಟ್ ದಿಸ್ ಆರ್ಡರ್ ಪೇರ್ಸ್ ಫ್ರಮ್ ಎ ಕ್ರಾಸ್ ಎ ವಿತೌಟ್ ಫೈಂಡಿಂಗ್ ಎ ಕ್ರಾಸ್ ಎ? ದಟ್ ಈಸ್ ದ ಚಾಲೆಂಜಿಂಗ್ ಕ್ವಶನ್ ಹಿಯರ್. ಆಕ್ಚುಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೋಗ್ಬೇಕಂದ್ರೆ ಎ ಕ್ರಾಸ್ ಎ ಕಂಡಿಬೇಕಿತ್ತು ಅಂತ ಹೇಳ್ತಾ ಇದ್ದೇನೆ. ಎ ಕ್ರಾಸ್ ಎ ಕಂಡಿಬಾರ್ದು, ಇವಾಗ ಕಂಡಿಡಕ್ಕಾಗೋದಿಲ್ಲ, ಕಷ್ಟ ಇದೆ. ಆದರೂ ಈ ಆರ್ಡರ್ ಪೇರ್ಸ್ ಹೆಂಗೆ ಸರ್ ಪಿಕ್ ಮಾಡೋದು? ಲಿಸನ್ ಕೇರ್ಫುಲ್ ಆಗಿ ಕೇಳಿ. ಎಸ್ ಪ್ಲೀಸ್ ಎಲ್ರೂ. y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅನ್ನೋ ಈಕ್ವೇಶನ್ ಅನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಹೌದಾ? ಈ ಈಕ್ವೇಶನ್ ಇಲ್ಲಿ ಬಳಸ್ಕೊತಾ ಇದ್ದೀನಿ. ಏನು ಮಾಡ್ತಿದ್ರಿ ಸರ್? ಏನು ಮಾಡ್ತೀನಿ ನೋಡ್ರಿ. ಎಕ್ಸ್ ವ್ಯಾಲ್ಯೂ ಈ ಸೆಟ್ಟಿಂದ ಪಿಕ್ ಮಾಡ್ಕೊಂಡು ಬಾ. y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ವಾಟ್ ಈಸ್ ದ ಫಸ್ಟ್ ಎಲಿಮೆಂಟ್? 1 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತದ್ದು. ಎಕ್ಸ್ ಇಸ್ ಈಕ್ವಲ್ ಟು 1 ಎಲ್ಲಿಂದ ತಗೊಂಡ್ರೆ ಸರ್? ಸೆಟ್ಟಿಂದ. ಯಾವ ಪ್ಲೇಸಲ್ಲಿ ಹಾಕಬೇಕು? ಈ ಪ್ಲೇಸಲ್ಲಿ ಹಾಕ್ರಿ. y ಇಸ್ ಈಕ್ವಲ್ ಟು 1 ಪ್ಲಸ್ 1 ದಟ್ ಈಸ್ ಈಕ್ವಲ್ಸ್ ಟು 2. ಎಕ್ಸ್ ತಗೊಂಡಿದ್ದೇನು? 1. ಹಾಕಿದ್ದೆಲ್ಲೇ? ಈ ಫಾರ್ಮುಲಲ್ಲಿ. y ಏನು ಬಂತು? 2 ಬಂತು. ಈಗ ಅದನ್ನ ಎತ್ಕೊಂಡು ಬಂದು ಹೆಂಗೆ ಬರೆಯೋದು? ಆವಾಗಲಿಂದ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಎಕ್ಸ್ ನೋಡಿ 1. ಇಲ್ಲಿ y ಬರೀಬೇಕು. y ವ್ಯಾಲ್ಯೂ ಆಲ್ರೆಡಿ ಬಂದಿದೆ. ಆ ರೀತಿ ಅರ್ಥ ಆಗ್ತಿದೆಯಾ? ಎಸ್ ಪ್ಲೀಸ್. ಆಮೇಲೆ ಎಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಕೊಟ್ಟಾಗ ನಮಗೆ y ಇಸ್ ಈಕ್ವಲ್ ಟು 3 ಬರುತ್ತೆ. ಹೆಂಗೆ ಸರ್? 2 ಪ್ಲಸ್ 1 3. ಇಲ್ಲಿ ಹಾಕ್ದಂಗೆ. ಹೌದಾ? ಅಲ್ಲಿಗೆ 2, 3 ಬರುತ್ತೆ. ಹಾಗೇನೆ ಇದೊಂದು ವ್ಯಾಲ್ಯೂ. ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿದಾಗ y ಇಸ್ ಈಕ್ವಲ್ ಟು 4 ಬರುತ್ತೆ. ಅಲ್ಲಿಗೆ 3, 4 ಆಯಿತು. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 4 ಹಾಕಿದಾಗ y ಇಸ್ ಈಕ್ವಲ್ ಟು 5 ಬರುತ್ತೆ. ಸೊ 4, 5. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 5 ಹಾಕಿದಾಗ y ಇಸ್ ಈಕ್ವಲ್ ಟು 6 ಬರುತ್ತೆ. ಅಲ್ಲಿಗೆ 5, 6 ಆಯಿತು. ಇನ್ನು ಕೆಲವರು ಸರ್ ಎಕ್ಸ್ ಇಸ್ ಈಕ್ವಲ್ ಟು ಸೈಡ್ ವರ್ಕ್ ಇದು ಮಾಡ್ಕೊಳ್ಳಿ ಪರವಾಗಿಲ್ಲ. ಎಕ್ಸ್ ಇಸ್ ಈಕ್ವಲ್ ಟು 6 ಹಾಕ್ತೀನಿ ಸರ್ ಅಂತಾರೆ. ಎಕ್ಸ್ ಇಸ್ ಈಕ್ವಲ್ ಟು 6 ಹಾಕಿದಾಗ y ಎಷ್ಟು ಬರುತ್ತೆ? 7 ಬರುತ್ತೆ. ಎಲ್ಲಿದೆ 7 ತೋರಿಸಿ. ಇಲ್ಲಿರಲೇಬೇಕು ಸರ್? ಖಂಡಿತವಾಗ್ಲೂ ಇರಲೇಬೇಕು. ಯಾಕಂದರೆ ಈ ಆರ್ಡರ್ ಪೇರ್ಸ್ ಬರೋದು, ಈ ರಿಲೇಷನ್ ಬರೋದು ಎ ಕ್ರಾಸ್ ಎ ಇಂದ ತಾನೆ. ದೇರ್ ಈಸ್ ನೋ 7 ಇನ್ ಎ. ಹೌ ಕ್ಯಾನ್ ಇಟ್ ಗೆಟಿಂಗ್ 7 ಇನ್ ಎ ಕ್ರಾಸ್ ಎ? ಇಲ್ಲಿ 7 ಇಲ್ಲ ಯಾವುದರಲ್ಲಿ? ಎ ಇಲ್ಲಿ. ಎ ಕ್ರಾಸ್ ಎ ಮಾಡಿದ್ಮೇಲೆ 7 ಇಲ್ಲಿಂದ ಬರುತ್ತೆ? ಬರಲ್ಲ. ಅದಕ್ಕೋಸ್ಕರ 6 ಏನೋ ತಗೋಬೋದು ಎಕ್ಸ್ ಪ್ಲೇಸ್ ಅಲ್ಲಿ. ಆದರೆ y ಇಲ್ಲಿ ಬರೀಬೇಕಾದ್ರೆ 6, 7 ಬರೀಬೇಕು. ಆ 7 ಅಲ್ಲಿಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಅಲ್ಲಿಗೆ ಆರ್ಡರ್ ಪೇರ್ಸ್ ಸ್ಟಾಪ್. ನೀವು ಒಂದರ ಕೆಳಗಡೆ ಒಂದು ಬರೀಬಾರ್ದು. ನನಗೆ ಈ ಕಡೆ ರಫ್ ವರ್ಕ್ ಮಾಡಿದ್ದೀನಿ ಅಂತ ಮಾಡಿದ್ದೀನಿ. ಸೊ ಇದು ಆರ್ಡರ್ ಪೇರ್ ತಗೋಬಾರ್ದು. ಇಷ್ಟು ಕಷ್ಟಪಟ್ಟರೆ ಬಂದಿದ್ದೇನ್ರಿ ಮಾಸ್ಟರ್ ಅಂದರೆ ರಿಲೇಷನ್ ಬಂತು ಅಷ್ಟೇ. ಈಗ ಸಬ್ ಕ್ವಶನ್ಸ್. ನಾನು ಸಬ್ ಕ್ವಶನ್ಸ್ ಏನು ಬರೀಬೇಕು ಅಂತ ಬರೋದಿಲ್ಲ. ಯು ಶುಡ್ ಬಿ ಆನ್ ಫ್ರಂಟ್ ಆಫ್ ಯುವರ್ ಮೆಟೀರಿಯಲ್, ಅದರ್ವೈಸ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್. ಎಸ್, ಡಿಸ್ಕ್ರೈಬ್ ದ ರಿಲೇಷನ್ ಯೂಸಿಂಗ್ ಆರೋ ಡಯಾಗ್ರಾಮ್. ಸೂಪರ್ ಪ್ರಾಬ್ಲಮ್. ಎಸ್, ಆರೋ ಡಯಾಗ್ರಾಮ್ ಬೇರೆ, ವೆನ್ ಡಯಾಗ್ರಾಮ್ ಬೇರೆ. ಡೋಂಟ್ ಕನ್ಫ್ಯೂಸ್. ಆರೋ ಡಯಾಗ್ರಾಮ್ಸ್ ಬೇರೆ, ವೆನ್ ಡಯಾಗ್ರಾಮ್ಸ್ ಬೇರೆ. ಎಸ್, ಲಿಸನ್ ಕೇರ್ಫುಲಿ. ದಿಸ್ ಇಸ್ ದ ಫಸ್ಟ್ ಆರೋ ಡಯಾಗ್ರಾಮ್ ಅಬೌಟ್ ದ ರಿಲೇಷನ್. 0 ಲೆವೆಲಿಂದ ಕಲಿತು ಬಿಡ್ರಿ. ಮತ್ತೆ ಅರ್ಧ ಫಸ್ಟ್ ಪ್ರಾಬ್ಲಮ್ ಕಳೆಯೋದು, ಇಂಥದ್ದು ಇನ್ನೊಂದು ಬಂದರೆ ಅಲ್ಲಿ ಕಳೆಯೋದು, ಹಂಗೆ ಮಾಡಬಾರ್ದು. ಎಸ್ ಪ್ಲೀಸ್. ರಿಲೇಷನ್ ಇಸ್ ಎ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಎ ಅಥವಾ ಎ ಕ್ರಾಸ್ ಬಿ. ಇಸ್ ಇಟ್? ಒಂದೇ ಸೆಟ್ ಕೊಟ್ಟರೆ ಎ ಕ್ರಾಸ್ ಎ, 2 ಸೆಟ್ಸ್ ಕೊಟ್ಟರೆ ಎ ಕ್ರಾಸ್ ಬಿ. ಅದಕ್ಕೋಸ್ಕರ ನಾವು 2 ಆರೋ ಡಯಾಗ್ರಾಮ್ಸ್ನ ಬರ್ಕೋಬೇಕು. ನಥಿಂಗ್ ಬಟ್ ಆರೋ ಡಯಾಗ್ರಾಮ್ಸ್ ಅಲ್ಲ, ಅದು ಸರ್ಕ್ಯುಲರ್ ಶೇಪ್. ಆಮೇಲೆ ಕ್ವಶನ್ನಲ್ಲಿ ಎ ಮತ್ತು ಬಿ 2 ಸೆಟ್ಸ್ ಕೊಟ್ಟಿದ್ರೆ ಇಲ್ಲಿ ಎ ಅಂತ ಕೊಡಬೇಕು, ಇಲ್ಲಿ ಬಿ ಅಂತ ಕೊಡಬೇಕು. ಕ್ವಶನ್ನಲ್ಲೇ ಒಂದೇ ಸೆಟ್ ಕೊಟ್ಟಿದ್ರೆ ಅದೇ ಸೆಟ್ಟನ್ನೇ ಮತ್ತೆ ಯೂಸ್ ಮಾಡ್ಕೋಬೇಕು ಅಂತ ಅರ್ಥ. ಇಸ್ ಇಟ್ ಆರ್ ನಾಟ್? ಆಮೇಲೆ ಪ್ಲೀಸ್ ಒಳಗಡೆ ಎಲಿಮೆಂಟ್ಸ್ ಏನು ಬರೀಬೇಕು ಸರ್ ಅಂದರೆ, ಎ ಅಲ್ಲೇ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೋ ಅವೆಲ್ಲ ಬರೆದು ಬಿಡಬೇಕು. ನಾನು ಈ ಆರ್ಡರ್ ಪೇರ್ಸ್ ನೋಡಿ ಆರೋ ಡಯಾಗ್ರಾಮ್ ಬರೀತಿಲ್ಲ. ಫಸ್ಟ್ ಸ್ಟೆಪ್ ಆಫ್ ಆರೋ ಡಯಾಗ್ರಾಮ್ ಈಸ್ ಫಾಲೋಡ್ ಬೈ ದ ಸೆಟ್.
ಸೆಟ್ಸಲ್ಲಿ ಏನು ಎಲಿಮೆಂಟ್ಸ್ ಕೊಟ್ಟಿದ್ರೆ ಅಷ್ಟು ಇಲ್ಲಿ ಬರ್ಕೋಬೇಕು. ಆಮೇಲೆ ಆ್ಯರೋಸ್ ತೋರಿಸ್ಬೇಕು ಫಸ್ಟ್ ಸೆಟ್ಟಿಂದ ಸೆಕೆಂಡ್ ಸೆಟ್ಗೆ. ಆ ಆ್ಯರೋಸ್ ತೋರಿಸೋದು ನಿಮ್ಮ ಇಷ್ಟ ಬಂದಂಗಲ್ಲ, ನನ್ನ ಇಷ್ಟ ಬಂದಂಗಲ್ಲ. ಹೇಳ್ತಾ ಇದ್ದೀನಿ, ಸರಿಯಾಗಿ ಕ್ಯಾಚ್ ಮಾಡು. ಸೊ ಈಗ ಈ ಎಲಿಮೆಂಟ್ಸ್ ಹೆಂಗೆ ಬರ್ಕೊಂಡೆ, ರಿಲೇಷನ್ ನೋಡಿ ಬರ್ಕೊಂಡೆ, ಸೆಟ್ ನೋಡಿ ಬರ್ಕೊಂಡೆ. ಸೆಟ್ಟನ್ನು ನೋಡಿ ಎಷ್ಟು ಸೆಟ್ಸ್ ಕೊಟ್ಟಿದ್ರು, ಒಂದೇ ಸೆಟ್. ದಟ್ಸ್ ವಾಟ್ ಐ ಆಮ್ ಯೂಸಿಂಗ್ ದ ಸೆಟ್ ಎ ಇನ್ ಬೋತ್ ದ ಆರೋ ಡಯಾಗ್ರಾಮ್ಸ್. If suppose they are given B instead of, not instead of A and B both are given, then this arrow diagram followed by the set A, this arrow diagram followed by set B. ಈಗ B ಕೊಟ್ಟಿಲ್ಲ, ಅದಕ್ಕೆ A ನೇ ಬರ್ಕೊಂಡೆ. So we have to write put the arrow marks from first arrow diagram to second arrow diagram. How? Follow me, please follow me. In first order pair, what we have? 1, 2. This one belongs to this arrow diagram. This 2 belongs to this arrow diagram. That is arrow ಎಲ್ಲಾದರೂ ಹಾಕು. Then 2, 3. Then 3, 4. Then 4, 5. Then 5, 6. ಈ ಟರ್ಮಿನಾಲಜಿ ಈ ಸಬ್ಜೆಕ್ಟ್ ಚೆನ್ನಾಗಿ ಕಲ್ತ್ರೆ ನೀವು ಫಂಕ್ಷನ್ ಯೂಸ್ ಆಗುತ್ತೆ. ಈಗ ಕೊಟ್ಟಿರ್ತಕ್ಕಂಥ ರಿಲೇಷನ್ ಫಂಕ್ಷನ್ ಆಗುತ್ತಾ ಇಲ್ಲ ಅಂತ ನೆಕ್ಸ್ಟ್ ಟಾಪಿಕಲ್ಲಿ, ಕೊಟ್ಟಿರ್ತಕ್ಕಂಥ ರಿಲೇಷನ್ ಫಂಕ್ಷನ್ ಆಗುತ್ತಾ ಇಲ್ವಾ ಚೆಕ್ ಮಾಡಿ ಅಂತಾನೆ. ನಾನು ಇದೇ ರೀತಿ ಆರೋ ಡಯಾಗ್ರಾಮ್ ಬರೆದು ಫಂಕ್ಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿಗೆ ಫಂಕ್ಷನ್ ಟಾಪಿಕ್ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಬೆನಿಫಿಟ್ ಆಗುತ್ತೆ ಸರ್. ಹೌದು, ರಿಲೇಷನ್ನಲ್ಲಿ ಮಾರ್ಕ್ಸ್ ಸಿಕ್ತು, ಮತ್ತು ಫಂಕ್ಷನ್ ಆಗುತ್ತೆ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ನಾವು ಇದನ್ನೇ ಬರೀತೀವಿ. ಸೊ ರೋಮನ್ ನಂಬರ್ 1 ಈಸ್ ಓವರ್. ಎರಡನೇ ರೈಟ್ ದ ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್. ಇದರಲ್ಲೇ ಮತ್ತೆ ಸಬ್ ಕ್ವಶನ್ಸ್. ಯಾವುದರಲ್ಲಿ? ರೋಮನ್ ನಂಬರ್ 12 ಸಬ್ ಕ್ವಶನ್ಸ್. ಡೊಮೈನ್ ಏನು? ಆರ್ಡರ್ ಪೇರ್ಸ್ ಅಲ್ಲಿ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್. ಹೌದಾ? ಡೊಮೈನ್ ಆಫ್ ಆರ್ ಈ ತರ ಬರೀಬೇಕು. ಡೊಮೈನು ರೇಂಜ್ ಅಂದಾಗ ಯಾವ ಸ್ಟೂಡೆಂಟ್ ಕೂಡ ಸೆಟ್ಗೆ ಹೋಗಬಾರ್ದು, ರಿಲೇಷನ್ಗೆ ಬರಬೇಕು. ಕೋಡೊಮೈನ್ ಅಂದಾಗ ಸೆಟ್ಗೆ ಹೋಗಬೇಕು. ಯಾವ ಸೆಟ್ ಸರ್? ಎರಡು ಸೆಟ್ಸ್ ಕೊಟ್ಟಿದ್ರೆ ಸೆಕೆಂಡ್ ಸೆಟ್ ನೋಡಿ ಈ ರೀತಿ. ಒಂದೇ ಸೆಟ್ ಕೊಟ್ಟಿದ್ರೆ ಸೆಕೆಂಡು ಅದೇ, ಫಸ್ಟ್ ಅದೇನು ಏನು ಮಾಡೋಕ್ಕಾಗಲ್ಲ, ಅದೇ ತಗೋಬೇಕು. ಯಾವುದ್ರ ವಿಚಾರ ಹೇಳ್ತಾ ಇದ್ದೀನಿ? ಕೋಡೊಮೈನ್. ವೇರ್ ವಿ ಕ್ಯಾನ್ ಫೈಂಡ್ ರೇಂಜ್ ಅಂಡ್ ಡೊಮೈನ್ ಇನ್ ರಿಲೇಷನ್. ವೇರ್ ವಿ ಕ್ಯಾನ್ ಫೈಂಡ್ ಕೋಡೊಮೈನ್, ಇಟ್ ಈಸ್ ನಾಟ್ ಎ ಫೈಂಡಿಂಗ್ ಪ್ರೋಸೆಸ್, ಇಟ್ ಈಸ್ ಜಸ್ಟ್ ರೈಟಿಂಗ್ ಪ್ರೋಸೆಸ್. ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥ ಸೆಟ್ಸ್ ಅಲ್ಲಿ ಎರಡನೇ ಸೆಟ್ ಯಾವುದಿದೆಯೋ, ಫ್ರಮ್ ಎ ಟು ಬಿ ಇದ್ರೆ ಬಿ ಇಸ್ ದ ಕೋಡೊಮೈನ್, ಫ್ರಮ್ ಎಕ್ಸ್ ಟು ವೈ ಇದ್ರೆ ವೈ ಇಸ್ ದ ಕೋಡೊಮೈನ್, ಫ್ರಮ್ ಬಿ ಟು ಎ ಇದ್ರೆ ಎ ಇಸ್ ದ ಕೋಡೊಮೈನ್. ಆ ರೀತಿ. ಹಾಗಾದ್ರೆ ಡೊಮೈನ್ ಅಂದ್ರೆ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಇನ್ ಆರ್ಡರ್ ಪೇರ್ಸ್. ಏನೇನು ಬರುತ್ತದೆ? 1, 2, 3, 4, 5 ಅಷ್ಟೇ. ಮತ್ತೆ 6 ಬರಲ್ಲ. ದರ್ ಇಸ್ ನೋ 6 ಇನ್ ಫಸ್ಟ್ ಎಲಿಮೆಂಟ್ ಆಸ್ ಎವ್ರಿ ಆರ್ಡರ್ ಪೇರ್. ಇಸ್ ಇಟ್? ಆಮೇಲೆ ನೆಕ್ಸ್ಟ್ ಏನು ಕೇಳ್ದ? ರೈಟ್ ಡೌನ್ ಡೊಮೈನ್, ಕೋಡೊಮೈನ್ ಕೇಳ್ದ. ಬಿ ಏನು? ಕೋಡೊಮೈನ್. How many sets are given in this question? Only one set. So we can take second set also A. A cross A ಇಲ್ಲಿ second set ಕೂಡ A. ಅಲ್ಲಿಗೆ ಕೋಡೊಮೈನ್ set of all elements of A. That is 1, 2, 3, 4, 5, 6. ಯಾವುದು ಮಿಸ್ ಮಾಡಂಗಿಲ್ಲ. ಆಮೇಲೆ ಸಿ ರೇಂಜ್. ಎವ್ರಿಬಡಿ ನೋಸ್ ರೇಂಜ್ ಆಫ್ ಆರ್ ಅಂತ ಬರೀಬೇಕಿಲ್ಲಿ, ಸ್ಪೇಸ್ ಇಲ್ಲ. ದಿಸ್ ಈಸ್ ರೇಂಜ್ ಆಫ್ ಆರ್ ಅಂತ ಬರೀಬೇಕು. ವೇರ್ ವಿ ಕ್ಯಾನ್ ಫೈಂಡ್ ರೇಂಜ್? ಇಸ್ ಇಟ್ ಸೆಟ್ ಆರ್ ಇಸ್ ಇಟ್ ಇನ್ ರಿಲೇಷನ್? 100% ಇಸ್ ಇನ್ ರಿಲೇಷನ್. ಯಾವ ಎಲಿಮೆಂಟ್ಸು? ಆರ್ಡರ್ ಪೇರ್ಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್. ಸೊ ಸ್ಟಾರ್ಟ್ಸ್ ಫ್ರಮ್ 2, 3, 4, 5, 6. ಏನು ಮಿಸ್ ಆಗಿದೆ? 1 ಮಿಸ್ ಆಗಿದೆ. ನೋಡಿ, ಡೊಮೈನಲ್ಲಿ 6 ಬಂದಿಲ್ಲ, ರೇಂಜಲ್ಲಿ 1 ಬಂದಿಲ್ಲ. ಸೊ ದಿಸ್ ಇಸ್ 2, ಡೋಂಟ್ ಕನ್ಫ್ಯೂಸ್. ಇಸ್ ಇಟ್? ದೀಸ್ ಆರ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಇನ್ ಟರ್ಮ್ಸ್ ಆಫ್ ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್. ಇಲ್ಲಿ ಸ್ವಲ್ಪ ಸ್ಪೇಸ್ ಇಲ್ದದಕ್ಕೆ ಏನೇನೋ ಬರ್ದಾಕಿದ್ದೇನೆ, ನೀಟಾಗಿ ಬರ್ಕೋಬೇಕು. ಏನದು? ರೇಂಜ್ ಆಫ್ ಆರ್ ಈಸ್ ಅಂತ ಬರೀಬೇಕು. ಇಲ್ಲಷ್ಟೇ ಕೋಡೊಮೈನ್ ಇಸ್ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಎ ಅಂತ ಬರ್ಕೋಬೇಕು. ಪ್ಲೀಸ್ ಕಂಪ್ಲೀಟ್ ಮಾಡಿ. ಇಟ್ ಪ್ರಾಬ್ಲಮ್ಸ್.
Yes, similar questions. Third problem is a assignment. Please go through formula. ಆಗಲೇ ಮಾಡ್ದಂಗೆ ನಾನು ಎನ್ ಆಫ್ ಎ ಟು ಎನ್ ಆಫ್ ಬಿ ಟು ಎನ್ ಆಫ್ ನಂಬರ್ ಆಫ್ ರಿಲೇಷನ್ಸ್ ಫಾರ್ಮುಲಾ ಈಸ್ 2 ಪವರ್ ಪಿ ಕ್ಯೂ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಇಷ್ಟು ಆನ್ಸರ್. ನೋಡಿ ಫೈನಲ್ ಆನ್ಸರ್ ಬರೆದಿದ್ದೀನಿ. 1 ಮಾರ್ಕ್ ಆದರೆ ನೀವು ಕೂಡ ಇಷ್ಟು ಬರೆದ್ರೆ ಸಾಕು. ಅಕಸ್ಮಾತ್ 2 ಮಾರ್ಕ್ಸ್ ಕೇಳಿದಾಗ ಅವೆಲ್ಲ ಬರೀಬೇಕು. ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಇಸ್ ಈಕ್ವಲ್ ಟು 2 ನಂಬರ್ ಆಫ್ ರಿಲೇಷನ್ಸ್ ಇಸ್ 2 ಫಾರ್ಮುಲಾ 2 ಪವರ್ ಪಿ ಕ್ಯೂ ಅಂತ ಬರೆದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದಿಸ್ ಇಸ್ ಅಸೈನ್ಮೆಂಟ್. ಫೈನಲ್ ಆನ್ಸರ್ ನಾನೇ ಕೊಟ್ಟಿದ್ದೀನಿ. ಅಸೈನ್ಮೆಂಟ್ ಪ್ರಾಬ್ಲಮ್. ಕಮ್ ಟು ಪ್ರಾಬ್ಲಮ್ ನಂಬರ್ 4. There are 14 elements in the given set. 14 elements. And relation is defined in some manner. 3x minus y is equal to 0. ಅದನ್ನು ನಾನು y is equal to some x ಫಾರ್ಮೇಟಲ್ಲಿ ಅರೇಂಜ್ ಮಾಡಿಕೊಂಡ್ರೆ ಆರ್ಡರ್ ಪೇರಿಸ್ಕೊಂಡಕ್ಕೆ ಈಸಿ ಆಗುತ್ತೆ. ಇದು ಬರ್ಕೊಳ್ಳೇಬೇಕು. ಸರ್ ನಾವಿಲ್ಲೇ ಇರ್ತೀವಿ ಸರ್, ಅಲ್ಲೇ ಇದ್ದರೆ ಹೇಳ್ಕೊಡೋದು ಕಷ್ಟ. ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಬೇಕು. ಹೆಂಗೆ ಸರ್? ಎಕ್ಸ್ಗೊಂದು ವ್ಯಾಲ್ಯೂ ಕೊಡಬೇಕು, ವೈಗೊಂದು ವ್ಯಾಲ್ಯೂ ಕೊಡಬೇಕು, 0 ಬರುತ್ತೆ ಅಲ್ವಾ ನೋಡಬೇಕು. 0 ಬರುವವರೆಗೂ ಕಾಯಬೇಕು. 0 ಬರಲಿಲ್ಲ ಅಂದರೆ ಅವು ಬರ್ಕೋಬಾರ್ದು. ರಿಲೇಷನ್ಸಲ್ಲಿ 0 ಬಂದರೆ ಅವು ಬರ್ಕೋಬೇಕು. ಆ ರಾಮಾಯಣ ಯಾಕೆ ನೋಡಿ, ವೈ ಮೈನಸ್ ವೈ ಈ ಕಡೆ ಕಳಿಸು, ಪ್ಲಸ್ ವೈ ಅದನ್ನೇ ಮಾಡಿದ್ದೀನಿ. y is equal to 3x. ಸರ್ ಈ ಕಡೆ ಅಂತೀರಾ, ಈ ಕಡೆ ಬರ್ಕೊಂಡಿದ್ದೀರಾ, 2 ಇಂಟರ್ಚೇಂಜ್ ಮಾಡೋದು ಏನು ಸೈನ್ ಚೇಂಜ್ ಆಗಲ್ಲ. ಇದು ಈ ಕಡೆ ಕಳಿಸಿದ ಮೇಲೆ 3x is equal to y ಆಗುತ್ತೆ. 3x is equal to y, y is equal to 3x, both are same. So this is convenient method to continue the problem. It requires this type of equation. ಈ ಟೈಪ್ ಈಕ್ವೇಷನಲ್ಲಿ ಆನ್ಸರ್ ಕನ್ವೀನಿಯಂಟ್ ಆಗಿ ತೆಗೆಯೋಕ್ಕಾಗೋದಿಲ್ಲ. ಸೊ ಆನ್ಸರ್ ಸ್ಟಾರ್ಟ್ ಮಾಡಿದರೆ ಇಷ್ಟು ಕ್ವಶನ್ನು ಆನ್ಸರ್ ಸ್ಟಾರ್ಟ್ ಮಾಡಿದರೆ ಎಲ್ಲರಿಗೂ ಗೊತ್ತು ಆರ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ. ಈ 2 ಸೆಟ್ಸ್ ಕೊಟ್ಟಿದ್ದರೆ ಎ ಕ್ರಾಸ್ ಬಿ ಅಂತ ಬರೀತಿದ್ದೇವೆ, ಹೌದಾ? ಹೌ ಮೆನಿ ಆರ್ಡರ್ ಪೇರ್ಸ್ ಇನ್ ಎ ಕ್ರಾಸ್ ಎ? ಎ ಕ್ರಾಸ್ ಎಲ್ಲಿ ಆರ್ಡರ್ ಪೇರ್ಸ್ ಎಷ್ಟು ಬರ್ತವೆ ರೂಲ್ ಪ್ರಕಾರ ಹೋದರೆ? 14 14 196. 196 ಆರ್ಡರ್ ಪೇರ್ಸ್ ಬರ್ತವೆ. ಆದ 196 ಆರ್ಡರ್ ಪೇರ್ಸಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ಮಾತ್ರ ಬರ್ಕೋಬೇಕು. ಸೊ ದಟ್ ಈಸ್ ಹೈಲಿ ಇಂಪಾಸಿಬಲ್. ಯಾವುದು ಹೈಲಿ ಇಂಪಾಸಿಬಲ್? 196 ಆರ್ಡರ್ ಪೇರ್ಸ್ ಬರೆದು ಅದರಲ್ಲಿ ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗೋ ಮಾತ್ರ ಬರ್ಕೋಬೇಕು. ಅದು ರೂಲು, ಬಟ್ ಇಂಪಾಸಿಬಲ್. ಏನು ಮಾಡ್ತೀರಿ ಸರ್? ನಾನು ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದೇನೆ, ಪ್ಲೀಸ್ ಎಲ್ಲರೂ ಇಲ್ಲಿ ನೋಡಿ. y ಇಸ್ ಈಕ್ವಲ್ ಟು 3x ಅನ್ನೋ ಈಕ್ವೇಷನಲ್ಲಿ ಎಕ್ಸ್ ಪ್ಲೇಸಲ್ಲಿ ಫಸ್ಟ್ ನಂಬರ್ 1 ತಗೊಳ್ತಾ ಇದ್ದೇನೆ, ಅದು ಎತ್ಕೊಂಡು ಮುಂದೆ ಇಲ್ಲಿ ಹಾಕ್ತಾ ಇದ್ದೇನೆ. ದಟ್ ಈಸ್ 3 ಇಂಟು 1, ದಟ್ ಈಸ್ 3. ಎಕ್ಸ್ ಎಷ್ಟು? 1, y ಎಷ್ಟು? 3. ಸೊ ಯುವರ್ ಆರ್ ಇಸ್ ಸ್ಟಾರ್ಟ್ಸ್ 1, 3. ಆಮೇಲೆ ಏನು ಮಾಡಬೇಕು? ಎಕ್ಸ್ ಇಸ್ ಈಕ್ವಲ್ ಟು 2. ಆಮೇಲೆ ಇದನ್ನು ತಗೊಂಡೋಗಿ ಫಾರ್ಮುಲಲ್ಲಿ ಹಾಕಿದ್ರೆ 3 2 6 ಆಗುತ್ತೆ. ಸೊ ವಿ ಗೆಟ್ 2, 6. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕ್ತೀವಿ, ವೈ ಇಸ್ ಈಕ್ವಲ್ ಟು 3 ಇಂಟು 3, ದಟ್ ಈಸ್ ಈಕ್ವಲ್ಸ್ ಟು 9 ಬರುತ್ತೆ. ಇಸ್ ಇಟ್? ಆವಾಗ ಆನ್ಸರ್ 3, 9. ಆಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಹಾಕ್ತೀವಿ. ನಂಬರ್ಸಲ್ಲಿ ಇಲ್ಲೇ ತೆಗಿತಾರದು ನಾನು. ಎಕ್ಸ್ ಇಸ್ ಈಕ್ವಲ್ ಟು 4 ಹಾಕಿದ್ರೆ ವೈ ಇಸ್ ಈಕ್ವಲ್ಸ್ ಟು 12 ಬರುತ್ತೆ. ಅಲ್ಲಿಗೆ 4, 12. ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 5 ಹಾಕಿದ್ರೆ ವೈ ಇಸ್ ಈಕ್ವಲ್ ಟು 15 ಬರುತ್ತೆ. ಇಸ್ ಇಟ್ ಆರ್ ನಾಟ್? ಎಲ್ಲಿ 15 ಎಲ್ಲಿದೆಯಾ ತೋರಿಸ್ರಿ. ಸೊ ಎಲ್ಲಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ನಾವು ಈ ಆರ್ಡರ್ ಪೇರ್ನ ತಗೋಬಾರ್ದು. ಶಲ್ ವಿ close flower bracket? Yes. This is the idea to got this order pairs out of 196. ಆ್ಯಕ್ಚುಲ್ ಆಗಿ ಇದರಲ್ಲಿ 196 ಬರುತ್ತೆ. ಅದರಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುವಂತ ಇಷ್ಟೇ ನೋಡ್ರಿ 196 ಅಲ್ಲಿ. ಇನ್ನು 192 ಆರ್ಡರ್ ಪೇರ್ಸ್ ವೇಸ್ಟ್. ಡಸ್ ಇಟ್ ಎ ಸಬ್ಸೆಟ್ ಆಫ್ 196 ಆರ್ಡರ್ ಪೇರ್ಸ್? 100%. ನಾನಿಲ್ಲಿ ಬರೆದಿರ್ತಕ್ಕಂಥ ರಿಲೇಷನಲ್ಲಿ ಇರ್ತಕ್ಕಂಥ 4 ಆರ್ಡರ್ ಪೇರ್ಸು ಎ ಕ್ರಾಸ್ ಎವು ಸಬ್ಸೆಟ್. ಎ ಕ್ರಾಸ್ ಎಲ್ಲಿ 196 ಇದೆ. ಎ ಕ್ರಾಸ್ ಎಲ್ಲಿ 196 ಇದೆ ಆರ್ಡರ್ ಪೇರ್ಸ್. ಅದರಲ್ಲಿ 4 ತಗೊಂಡಿದ್ದೀನಿ. ಆಗ್ಬೋದಾ? ಪ್ಲೀಸ್ ಎಲ್ಲಿ ನೋಡಿ. ಈಗ ರಿಲೇಷನ್ ಬಂತು. ಡಿಸ್ಕ್ರೈಬ್ ದ ರಿಲೇಷನ್ ಯೂಸಿಂಗ್ ಇದಲ್ಲ ಏನದು, ರೈಟ್ ಡೌನ್ ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್ ಅಷ್ಟೇ. ಎಸ್,
ಡೊಮೈನ್ ಆಫ್ ಆರ್ ಅಂತ ನೀಟಾಗಿ ಬರೀಬೇಕು. ಇಸ್ ಅ ಸೆಟ್ 100%. ಡೊಮೈನು ಕೋಡೊಮೈನು ರೇಂಜ್ ಕಂಡಿಡುವಾಗ ಫ್ಲವರ್ ಬ್ರಾಕೆಟಲ್ಲಿ ಸಿಂಗಲ್ ನಂಬರ್ಸ್ ಇರಬೇಕು. ರಿಲೇಷನ್ ಬರೆಯುವಾಗ ಫ್ಲವರ್ ಬ್ರಾಕೆಟಲ್ಲಿ ಆರ್ಡರ್ ಪೇರ್ಸ್ ಇರಬೇಕು. ಅಲ್ಲಿಗೆ ಸೆಟ್ ಬೇರೆ, ರಿಲೇಷನ್ ಬೇರೆ. ರಿಲೇಷನಲ್ಲಿ ಆರ್ಡರ್ ಪೇರ್ಸ್ ಬರ್ತವೆ, ಸೆಟ್ಟಲ್ಲಿ ಯಾವ ಕಾರಣಕ್ಕೆ ಆರ್ಡರ್ ಪೇರ್ಸ್ ಬರಲ್ಲ. ನಾವು ಡೊಮೈನ್ ಇಸ್ ಅ ಸೆಟ್ ಬಟ್ ನಾಟ್ ರಿಲೇಷನ್. ಸೊ ವಿ ಆರ್ ರೇಟಿಂಗ್ ದ ಎಲಿಮೆಂಟ್ಸ್ ಸಪರೇಟೆಡ್ ಬೈ ಕಾಮರ್ಸ್. ಸೊ ಫಸ್ಟ್ ಎಲಿಮೆಂಟ್ 1, 2, 3, 4. The set of all the first elements of every order pair. ಮುಗ್ದೋಯ್ತು. Then go to codomain. Roman number 2. Codomain of R is set of all second elements. ನೋಡಿ ಇದೇ ಕೋಡೊಮೈನ್. ಎಲ್ಲ ಪ್ರಾಬ್ಲಮ್ಸಲ್ಲೂ ಸೆಕೆಂಡ್ ಸೆಟ್ ಕೋಡೊಮೈನ್. ಒಂದೇ ಸೆಟ್ ಕೊಟ್ಟಿರೋದ್ರಿಂದ ಅದೇ ಸೆಕೆಂಡ್ ಸೆಟ್ ಆಗುತ್ತೆ. ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಎ ಆಗುತ್ತೆ. ಯಾವುದದು? 1, 2, 14. ದೆನ್ ಲಾಸ್ಟ್ ಒನ್ ರೇಂಜ್ ಅಲ್ವಾ? ರೇಂಜ್ ಆಫ್ ವಾಟ್? ರೇಂಜ್ ಆಫ್ ರಿಲೇಷನ್. ದಟ್ ಈಸ್ ಆಲ್ಸೋ ಸೆಟ್. ಪ್ಲೀಸ್ ಯು ಶುಡ್ ಎನ್ಕ್ಲೋಸ್ ದ ಎಲಿಮೆಂಟ್ಸ್ ಇನ್ ಎ ಫ್ಲವರ್ ಬ್ರಾಕೆಟ್. ದೆನ್ ಓನ್ಲಿ ಇಟ್ ಬಿಕಮ್ ಎ ಸೆಟ್. How to find range? It can be found out from the set, given set? No. Range and domain, two concepts must and should we have go through the relation. We can't find from the given set. ಅಲ್ಲಿಗೆ ರಿಲೇಷನಲ್ಲಿ ಸೆಕೆಂಡ್ ಎಲಿಮೆಂಟ್ಸು, ಎವ್ರಿ ಸೆಕೆಂಡ್ ಎಲಿಮೆಂಟ್ ಆಫ್ ಎವ್ರಿ ಆರ್ಡರ್ ಪೇರ್ ಆಫ್ ರಿಲೇಷನ್ is nothing but range. Nothing but what is the second element? 3. What is the second element? 6. What is the second element? 9. What is the second element? 12. All are separated by commas. So range is over. Third one formula ಹಾಕಿ ನಂತರ ಆನ್ಸರ್ ಮಾಡಿ. ಫೋರ್ತ್ ಒನ್ ನೀಟಾಗಿ ಕಾಪಿ ಮಾಡಿ. ದಿಸ್ ಇಸ್ ದ ರಫ್ ವರ್ಕ್. ಈ ಹೊಡೆದಾಕಿರೋ ರೀಸನ್ ಹೇಳಿದ್ದೀನಿ. ಎಕ್ಸ್ ಏನೋ 5 ತೊಗೊಳ್ತೀಯ, ವೈ 15 ಬರೋದಿಲ್ಲ. ಎಲ್ಲಿಂದ ಬಂದು ಸರ್ 15? 3 5 15, ಎಕ್ಸ್ 5 ತೊಗೊಂಡಾಗ. ಸೊ ಅದಕ್ಕೆ ನಾವು ಬರೆಯಕ್ಕೆ ಹೋಗಲಿಲ್ಲ. ಇನ್ ದಿಸ್ ಕ್ವೆಶ್ಚನ್ ನಂಬರ್ 5, ಸೆಟ್ ಈಸ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೆಟ್ ಏನಾ? ಎಲ್ಲಿವರೆಗೂ ಸರ್? ಎಲ್ಲ ಆಲ್ ನ್ಯಾಚುರಲ್ ನಂಬರ್ಸ್, ಇಲ್ಲಿಗೆ ಸ್ಟಾಪ್ ಅಂತ ಏನಿಲ್ಲ. ಸೊ ಆ ರಿಲೇಷನ್ ಏನು ಕೊಟ್ಟಿದ್ದಾನೆ, ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಕೊಟ್ಟಿದ್ದಾನೆ. ನನಗೆ ಬರೋದಿಲ್ಲ ಇಲ್ಲಿ. ಎಕ್ಸ್ ಇಸ್ ಈಕ್ವಲ್ ಟು ವೈ ಅಥವಾ ವೈ ಇಸ್ ಈಕ್ವಲ್ ಟು ಎಕ್ಸ್ ಹೇಗಿದ್ರು ಒಂದು. ಹೌದಾ? ಈಗ ರಿಲೇಷನ್ ಬರೀತಾ ಇದ್ದೀನಿ ನಾನು. ಪ್ಲೀಸ್ ಎಲ್ಲಿ ನೋಡಿ. ಟೇಕ್ ಎಕ್ಸ್ ಆಸ್ ಎ ಫಸ್ಟ್ ನ್ಯಾಚುರಲ್ ನಂಬರ್ ಫ್ರಮ್ ದಿಸ್ ಸೆಟ್, ನಥಿಂಗ್ ಬಟ್ 1. ಆಮೇಲೆ ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕಿದ್ರೆ ಇಲ್ಲೇನಿದೆ? ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು ವೈ. 1 ಇಸ್ ಈಕ್ವಲ್ ಟು ವೈ ಅಂದ್ರೆ ವೈ ಕೂಡ 1 ಅಲ್ವಾ? ಅಲ್ಲಿಗೆ 1. ಅಲ್ಲಿಗೆ ಇಲ್ಲಿ 1 ಹಾಕಿದ್ರೆ ಇದು ಕೂಡ 1 ಬರುತ್ತೆ. ಅಲ್ಲಿಗೆ 2, 2 ಎಕ್ಸ್ ಪ್ಲಸ್ ಅಲ್ಲಿ. ಆಮೇಲೆ 3, 3. ಯಾಕೆ 4 ಆಗಬಾರ್ದು? ಲೆಸ್ ದ್ಯಾನ್ 4 ಅಲ್ವಾ? ಇಲ್ಲಿ ಇಸ್ ಈಕ್ವಲ್ ಟು ಇದ್ದರೆ 4 ಇನ್ಕ್ಲೂಡ್. ನಾನು ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಅಲ್ಲಿ ಹೇಳಿದ್ದೀನಿ ಸೆಟ್ಸ್ ಅಲ್ಲಿ. ಇಲ್ಲಿ ಇಸ್ ಈಕ್ವಲ್ ಟು ಇದ್ರೆ ಕ್ಲೋಸ್ಡ್ ಬ್ರಾಕೆಟ್ ಅಂತ ಬರೀತೀವಿ, ಅವಾಗ ಅದು ಇನ್ಕ್ಲೂಡ್ ಆಗುತ್ತೆ. ಆಯ್ತಾ? ಇಲ್ಲಿ ಇಸ್ ಈಕ್ವಲ್ ಟು ಇಲ್ಲದಕ್ಕೆ 4 ಲೆಕ್ಕಕ್ಕಿಲ್ಲ, ಅದಕ್ಕೆ ಬಿಟ್ಟು ಹಾಕಿದ್ದೀನಿ. ದೆನ್ ಹೌ ಟು ಫಾಲೋ ಆರೋ ಡಯಾಗ್ರಾಮ್ ಪ್ಲೀಸ್. First we should write 2 spherical shape rounds. Yes. ಆಮೇಲೆ how many sets are given? Only one set, that is natural number. ಅಥವಾ a is equal to a ಅಂದ್ರು n ಅಂದ್ರು both are same. ಇದರ ಎಲಿಮೆಂಟ್ಸು ರಿಲೇಷನ್ ನೋಡಿ ಫಿಲ್ ಮಾಡಬೇಕಾ, ಸೆಟ್ ನೋಡಿ ಫಿಲ್ ಮಾಡಬೇಕಾ? ಖಂಡಿತವಾಗ್ಲೂ ಸೆಟ್ ನೋಡಿ ಫಿಲ್ ಮಾಡಬೇಕು. ಅಂದರೆ 1, 2, 3 ಡಾಟ್ 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 ಇಲ್ಲಷ್ಟೇ 1, 2, 3 ಡಾಟ್ 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 ಡಾಟ್. ದಿಸ್ ಇಸ್ ಹೌ ಟು ಫಿಲ್ಲಿಂಗ್ ದ circular shape of circles in arrow diagram. Now we have to put arrows by using relation. We cannot take help from set now. Set in the help ತಗೊಂಡಿದ್ದು ಆಯಿತು, ಇನ್ನೇನು set in the help ಆಗಲ್ಲ relation. So what is there? 1, 1. What is meant by 1, 1? 1, 1 ಅಂದರೆ 1 to 1 arrow mark ಅಂತ ಅರ್ಥ. What is meant by 2, 2? 2 to 2 arrow mark ಅಂತ ಅರ್ಥ. What is meant by 3, 3? 3 to 3 is arrow mark ಅಂತ ಅರ್ಥ.
Is it or not? Arrow diagram is successfully completed. Now come to what are those? Write down codomain and range of R. Domain ಕೇಳಿದ. ಆ ಡೊಮೈನ್ ಕೇಳಿದರೆ ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್. ಎಸ್, ಒಂದೊಂದೇ ಮಾಡೋಣ. ಎಸ್, ಆ ಡೊಮೈನ್ ಏನಪ್ಪ ಹಾಗಾದ್ರೆ ಡೊಮೈನ್ ಆಫ್ ಆರ್ ಅಂತ ಬರೀಬೇಕೆಲ್ಲರೂ. ಬೇಜವಾಬ್ದಾರಿ ಆನ್ಸರ್ಸ್ ಬರೆಯಂಗಿಲ್ಲ. ಡೊಮೈನ್ ಆಫ್ ಆರ್, ಡೊಮೈನ್ ಮತ್ತೆ ರೇಂಜ್ ಎಲ್ಲಿಂದ ನೋಡ್ತೀವಿ ನಾವು? ರಿಲೇಷನ್ ನೋಡ್ತೀವಿ. ಸೊ ಡೊಮೈನ್ ಅಂದ್ರೆ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಅಂದ್ರೆ 1 2 3. ರೇಂಜ್ ಕೂಡ ಅದೇ ಬಂತು ನೋಡಿ. ಯಾಕೆ ಸರ್? ಎಲಿಮೆಂಟ್ಸ್ ಆರ್ ಈಕ್ವಲ್, is equals to 1, 2, 3. ಸಪ್ರೇಟ್ ಮಾಡ್ಬೇಕು, ಕಾಮರ್ಸ್ ಇಲ್ಲ ಇವು. ಹೌದಾ? ಆಮೇಲೆ ಬಿ ಬಂದಾಗ ಎಸ್, ದಟ್ ಈಸ್ ಕೋಡೊಮೈನ್ ಆಫ್ ಆರ್. ಕೋಡೊಮೈನ್ ಆಫ್ ಆರ್ ಅಂದಾಗ ಯಾರು ಕೂಡ ರಿಲೇಷನ್ಗೆ ಹೋಗಬಾರ್ದು. ಏನು ಬರುತ್ತೆ? ಈಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಯಾಕೆ ಸರ್? ಇಲ್ಲಿ ತೋರಿಸ್ತೀನಿ ನೋಡಿ ನಾನು. If they are given A and B, the second set is the codomain in A cross B. If they are given itself A itself, only one set ಕೊಟ್ಟಾಗ ಆಗ A cross ತಗೊಳ್ತೀವಿ. ಸೆಕೆಂಡ್ ಸೆಟ್ ಫಸ್ಟ್ ಸೆಟ್ ಎರಡು ಒಂದೇ. ಆವಾಗ ದಿಸ್ A is codomain. Codomain of a set of all natural numbers. ಯಾವ್ದು ನೋಡ್ಬಾರ್ದೆ ಇದು ನಾನು? ಈ ಏನ್ ನೋಡ್ಬಾರ್ದೆ, ಆಯ್ತಾ? ಅವು ಯಾವ್ಯಾವ ಅಂತ ಬೇಕಾದ್ರೆ ಬರೀಬಹುದು ನಾವು. 1, 2, 3, dot, 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 dot. This is the answer for codomain. A simple problem for 2 or 3 marks. Right? Yes. Yes. In problem 6, just we have to find the relation, that's all. Roster form ಅಲ್ಲಿ ಬರ್ದಾಕಿದ್ರೆ ಸಾಕು ಯಾವ ಅಂತ. ಎಸ್, ಇಲ್ಲಿ ಕೂಡ ಅಷ್ಟೇ ಗಮನ ಹರಿಸ್ರಿ. ರಿಲೇಷನ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಪ್ರತಿಯೊಂದು ಪ್ರಾಬ್ಲಮ್ಗೂ ಬರೀತಾ ಇದ್ದೀನಿ. A has 4 elements, B has 3 elements, then A cross B has how many elements? 12. 4 3 is 12. 12 ಆರ್ಡರ್ ಪೇರ್ಸ್ ಇಲ್ಲಿ ಬರೀಬೇಕೆ ಸರ್? ಬೇಕಿಲ್ಲ. 12 ಆರ್ಡರ್ ಪೇರ್ಸ್ ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ. ಇನ್ನು ಹೆಂಗೆ ಸರ್ ಬರೆಯೋದು? ಎಸ್, ಫಸ್ಟ್ ಎಲಿಮೆಂಟ್ಸು 1 2 3 4 5 ಇದರಲ್ಲಿ ಯೂಸ್ ಮಾಡ್ಕೊ. ಸೆಕೆಂಡ್ ಎಲಿಮೆಂಟ್ಸು 4 6 9 ಅಲ್ಲಿ ಯೂಸ್ ಮಾಡ್ಕೊ. ಇಲ್ಲಿ ನಾವು 1 ಇಂದ ಈ 1 ಇಂದ ಈ ಸೆಟ್ ಎಲ್ಲ ಚೆಕ್ ಮಾಡ್ತೀನಿ. 4 6 9 ನೋಡಿ. ಹೆಂಗೆ ಸರ್ ಚೆಕ್ ಮಾಡೋದು ಅಂದರೆ ನೋಡಿ, ಪ್ಲೀಸ್ ಎಲ್ಲರೂ ಗಮನ ಹರಿಸಬೇಕು. ನಾನು ಇಲ್ಲಿ 1 ಬರ್ಕೊಳ್ತೇನೆ. ಈ ಪ್ಲೇಸಲ್ಲಿ ಸೆಟ್ ಬಿ ಇಂದ ಇರೋ ಎಲಿಮೆಂಟ್ಸ್ ತಗೊಂಡು ಬರಬೇಕು. ರೂಲ್ ಅದು. ಎಕ್ಸ್ ಆಲ್ವೇಸ್ ಫ್ರಮ್ ಫಸ್ಟ್ ಸೆಟ್, ವೈ ಆಲ್ವೇಸ್ ಫ್ರಮ್ ಸೆಕೆಂಡ್ ಸೆಟ್. ಇನ್ ದ ಕ್ವಶನ್ they are given itself a single set, then both are taken from same set. ಏನು ಮಾಡೋಕ್ಕಾಗಲ್ಲ. ಅವಾಗ 2 ಸೆಟ್ಸ್ ಕೊಟ್ಟಿದ್ದಾಗ ಇದು ಫಸ್ಟ್ ಸೆಟ್ ಅಲ್ಲಿ ತಗೋಬೇಕು, ಇದು ಸೆಕೆಂಡ್ ಸೆಟ್ ಅಲ್ಲಿ ತಗೋಬೇಕು. ನಾನು ಫಸ್ಟ್ ಸೆಟ್ ಇಂದ ಶುರು ಮಾಡಿದ್ದೀನಿ. ವಿಚ್ ಇಸ್ ದ ಫಸ್ಟ್ ಎಲಿಮೆಂಟ್ ಇನ್ ಫಸ್ಟ್ ಸೆಟ್? 1. ದೆನ್ ಐ ಹ್ಯಾವ್ ಟು ರೈಟ್ ವ್ಯಾಲ್ಯೂಸ್ ಆಫ್ ವೈ ಫ್ರಮ್ ಸೆಟ್ ಬಿ. 3 ಬರೆಯೋದಾ ಅಥವಾ ಯಾವುದಾದ್ರು ಒಂದು ಬಿಟ್ಟು ಬರೆಯೋದಾ? ಏನು ಕತೆ ಇದು ಅನ್ನೋದು ಕೇಳಿ. ನೋಡಿ, ಇಲ್ಲ ಸ್ಟಾರ್ಟ್ ಮಾಡಿದ್ದೀನಿ ನಾನು. 1ಗೆ 4 ಆರ್ಡರ್ ಪೇರ್ ಬಂದರೆ ಈ ರಿಲೇಷನ್ ಸ್ಯಾಟಿಸ್ಫೈ ಆಗುತ್ತಾ? ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ನೋಡ್ಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನು ಸರ್? ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್ ದಿಸ್ ಶುಡ್ ಬಿ ಟ್ರೂ ಇನ್ ದಿಸ್ ರಿಲೇಷನ್. ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ವೈ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ 1 and 4? ಮೈನಸ್ ಮಾಡಿ ನೆಗೆಟಿವ್ ಮಾಡಬಾರ್ದು ನೀವು, ಜಸ್ಟ್ ಡಿಫರೆನ್ಸ್ ಅಷ್ಟೇನೆ. ಈಗ ನಿನಗೂ ಮತ್ತೆ ನಿನ್ನ ಬ್ರದರ್ಗೆ ಏಜ್ ಡಿಫರೆನ್ಸ್ ಕೇಳಿದಾಗ ನೆಗೆಟಿವ್ ಅಲ್ಲಿ ಹೇಳ್ತೀಯಾ? ಇಷ್ಟು ವರ್ಷ ವ್ಯತ್ಯಾಸ ಅಂತ ಹೇಳ್ತೀವಿ ಅಷ್ಟೇ. ಯಾರು ದೊಡ್ಡವನು ಯಾರು ಚಿಕ್ಕವನು ಅಂತ ಹೇಳ್ಬೋದು, ವ್ಯತ್ಯಾಸ ಹೇಳ್ಬೋದು. ನೆಗೆಟಿವ್ ಸೈನಲ್ಲಿ ಯಾರು ಇಯರ್ಸ್ ಮೆನ್ಷನ್ ಮಾಡಲ್ಲ. ಅದೇ ರೀತಿಯಲ್ಲಿ ದೇ ಆರ್ ಆಸ್ಕಿಂಗ್ ಡಿಫರೆನ್ಸ್. ಯು ಡೋಂಟ್ ಟೇಕ್ ಇಟ್ ಆಸ್ ಎ -1 - 4 is -3. ಡೋಂಟ್ ಪುಟ್ ಲೈಕ್ ದಟ್ ಆನ್ಸರ್ಸ್. ಡಿಫರೆನ್ಸ್ ಈಸ್ 3. ಅಲ್ಲಿಗೆ 1ಗೆ ಮತ್ತೆ 4ಗೆ ಡಿಫರೆನ್ಸು 3. ಡಿಫರೆನ್ಸ್ ಸಿಂಬಲ್ ಇದು. ಇಸ್ ಇಟ್ ಆಡ್? ಎಕ್ಸಾಕ್ಟ್ಲಿ ಸರ್. ಹಾಗಾದ್ರೆ 3 ಇಲ್ಲಿ ಬರೀಬೇಕಾ? ಬೇಕಿಲ್ಲ. ಈ ಆಡ್ ನಂಬರ್ ಬರೋದಕ್ಕೆ ಯಾವ ನಂಬರ್ಸ್ ಕಾರಣ ಆಯಿತು ಆ ನಂಬರ್ಸ್ ಅಲ್ಲಿ ಉಳಿಸು ಸಾಕು. ಆಮೇಲೆ 1 ಜೊತೆ 6 ಆಗುತ್ತಾ ಇಲ್ವಾ ನೋಡೋಣ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ 1 and 6? ದಟ್ ಈಸ್ 5. ಆಡ್ ಆಗುತ್ತೆ. 1 ಜೊತೆಗೆ 9 ಆಗುತ್ತಾ ಇಲ್ವಾ ನೋಡೋಣ. 1 ಮುಗಿಯೋವರೆಗೂ ಈ ಸೆಟ್ ಚೇಂಜ್ ಮಾಡಬಾರ್ದು, 2ಗೆ ಬರಬಾರ್ದು. ಎಸ್,
ಡಿಫರೆನ್ಸ್ ಬಿಟ್ವೀನ್ 1 and 9 is 8, ನಾಟ್ ಆಡ್. ದಿಸ್ ಇಸ್ ಈವನ್ ನಂಬರ್. ಅದಕ್ಕೆ 1,9 ನಾನಿಲ್ಲಿ ಬರೆಯಲ್ಲ. ಆಯ್ತಾ? ಈಗ 2 ಜೊತೆ 4, 6, 9 ಮುಗಿಸೋಣ. 2 ಜೊತೆ, ಹೌದಾ? ಶೆಲ್ ವಿ ರೈಟ್ 2, 4? ನೋ ವೇ. 2 ಮತ್ತು 4ಗೆ ಡಿಫರೆನ್ಸ್ 2 ಬರುತ್ತೆ, ನಾಟ್ ಆಡ್. ನೋಡಿ ಇಲ್ಲಿ 2 ಮತ್ತು 4ಗೆ ಡಿಫರೆನ್ಸ್, ಈ ಡಿಫರೆನ್ಸ್ ಸಿಂಬಲ್ ಇದು ಈ ಥರ ಬರೀತಾರೆ, ಡಿಫರೆನ್ಸ್ ಸಿಂಬಲ್ 2 ಬರುತ್ತೆ. 2 ಈಸ್ ನಾಟ್ ಆಡ್. ಸೊ ಅದಕ್ಕೆ ಈ 2, 4 ಇಲ್ಲಿ ಬರೆಯಬಾರ್ದು. 2 ಜೊತೆ 6, 2 ಡಿಫರೆನ್ಸ್ 6 ಇಸ್ ಈಕ್ವಲ್ಸ್ ಟು 4, ನಾಟ್ ಆಡ್. ಅದು ಬರೆಯಬಾರ್ದು. ಇಲ್ಲಿ ಈ ಆಡ್ ಬಂದಿದ್ರೆ ಈ ನಂಬರ್ ಸತ್ಕೊಂಡೋಗಿ ಇಲ್ಲಿ ಬರೀತಿದ್ದೆ. 2, 9 is equal to 7 is ಆಡ್ ನಂಬರ್. ಬೆಸ ಸಂಖ್ಯೆಗಳು ಸರಿ ಬೆಸ ಅಂತಿರಲ್ಲ ಅವು, ಅರ್ಥ ಆಯ್ತಾ? ಬೆಸ ಸಂಖ್ಯೆಗಳಿಗೆ ಇನ್ನೊಂದೇನೋ ಕನ್ನಡದಲ್ಲಿ ವರ್ಡ್ ಇದೆ ಗೊತ್ತಿಲ್ಲ ನನಗೆ. ಈವೆನ್ ನಂಬರ್ಸ್ ಅಂತೂ ಸರಿ ಸಂಖ್ಯೆಗಳು, ಆಯ್ತಾ? ಎಸ್, ಇಲ್ಲಿ ಆಡ್ ನಂಬರ್ ಬಂತು, 7 ಇಸ್ ಆಡ್ ನಂಬರ್. ಅದಕ್ಕೆ 2, 9 ಇಲ್ಲಿ ಬರ್ಕೊಳ್ತೀನಿ. ನೋಡಿ ಇಲ್ಲಿ ಆಡ್ ನಂಬರ್ ಬರೋದಕ್ಕೆ ಯಾವ 2 ನಂಬರ್ಸ್ ಕಾರಣನೋ ಅದು ಮಾತ್ರ ಇಲ್ಲಿ ಬರ್ಕೋಬೇಕು. ಎಸ್, 2 ಇಂದ ಮುಗ್ದೋಯ್ತು. ಅದೇ ರೀತಿ 3 ಇಂದ ನಾನು ಈ ರೀತಿ ವರ್ಕೌಟ್ ಮಾಡ್ಕೊಡೋಕೆ ಹೋಗೋಕ್ಕಾಗಲ್ಲ, ತುಂಬ ಲೇಟ್ ಆಗುತ್ತೆ. ಹಿಂಗೆ ಅಡ್ಜಸ್ಟ್ ಮಾಡಾಕ್ತೀನಿ. 3, 4 ತಗೋಬೋದಾ ಅನ್ನೋದು ಚೆಕ್ ಮಾಡಾಕ್ತೀನಿ. ವಾಟ್ ಈಸ್ ದ ಡಿಫರೆನ್ಸ್? 1 ಯಾವ ನಂಬರ್? ಆಡ್ ನಂಬರ್. ಹಾಗಾದ್ರೆ ಇಲ್ಲಿ 3, 6 ತಗೋಬೋದಾ? 3 ಮತ್ತು 6ಗೆ ಡಿಫರೆನ್ಸ್ ಎಷ್ಟು? 3 ಆಡ್ ನಂಬರ್ ಇರಲಿ. ಆಮೇಲೆ 3, 9 ತಗೋಬೋದಾ? 3 ಮತ್ತು 9ಗೆ ಡಿಫರೆನ್ಸ್ ಎಷ್ಟು? 6 ಆಡ್ ನಂಬರಾ, ಈವೆನ್ ನಂಬರ್. ಅದಕ್ಕೆ ಒರೆಸ್ಬಿಡು, ಬರೋದಿಲ್ಲ. ಸೊ 3 ಇಂದ ಮುಗೀತು. ಆಮೇಲೆ 5, 4 ತಗೋಬೋದಾ? ಖಂಡಿತವಾಗ್ಲೂ ತಗೋಬೋದು. ಯಾಕೆ ಸರ್? ಡಿಫರೆನ್ಸ್ ಇಸ್ 1. ಆಮೇಲೆ 5, 6 ತಗೋಬೋದಾ? ಖಂಡಿತವಾಗ್ಲೂ ತಗೋಬೋದು, ಬಿಕಾಸ್ ಡಿಫರೆನ್ಸ್ ಇಸ್ 1. ಆಮೇಲೆ 5, 9 ತಗೋಬೋದಾ? ಏನಿಲ್ಲ, ಒಂದು ಎಲಿಮೆಂಟ್ ತಗೊಂಡು 3 ಚೆಕ್ ಮಾಡ್ತಿದ್ದಾನೆ ಅಷ್ಟೇ, ಇನ್ನೇನು ಮಾಡ್ತಿಲ್ಲ. 5, 9 ಡಿಫರೆನ್ಸ್ ಎಷ್ಟು ಗೊತ್ತಾ? 4 ಯಾವ ನಂಬರ್ ಗೊತ್ತಾ? ಈವೆನ್ ನಂಬರ್. ಅದಕ್ಕೆ ಏನು ಮಾಡ್ಬೇಕು ಗೊತ್ತಾ? ಒರೆಸ್ಬಿಡ್ಬೇಕು ಸರ್, ಅಷ್ಟೇನೆ. ಅಲ್ಲಿಗೆ ಇನ್ A ಕ್ರಾಸ್ B we have 12 order pairs according to formula. All the 12 order pairs not required to under R. Just few of A cross B is R. Nothing but R is a subset of A cross B. A cross B ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್ R ಅಲ್ಲಿ ತಗೊಂಡ್ರೆ ಸಾಕು. ಗೊತ್ತಾಗ್ತಿದೆಯಾ? ಎಸ್ ಪ್ಲೀಸ್. ಇಲ್ಲಿ ನೋಡಿ 12 ಇಲ್ಲಿ ಬಂತು ಅಂದ್ರೆ ಇಲ್ಲ, 1, 2, 3, 4, 5, 6, 7 ಬಂತು, ಇನ್ 5 ಉಳಿದೋಯ್ತು. ಎಸ್, ಅವರು ಡೊಮೈನು ರೇಂಜು ಕೋಡೊಮೈನ್ ಏನು ಕೇಳಿಲ್ಲ. ಸೊ ಇನ್ ನೋಟ್ಸ್ ಯು ಡೋಂಟ್ ಡೂ ಲೈಕ್ ದಿಸ್. ಬೋರ್ಡ್ಗೆ ನನಗೆ ರಫರ್ಗೆ ಸ್ಪೇಸ್ ಅಲಾಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು 1 by 1 ಬರ್ತೀನಿ. ಈ 7 ಒಂದೇ ಲೈನಲ್ಲಿ ಇರಬೇಕು ನಿಮಗೆ ನೋಟ್ಸಲ್ಲಿ, ಹಾಗೆ ಅಡ್ಜಸ್ಟ್ ಮಾಡ್ರಿ. ಅರ್ಥ ಆಯ್ತಾ? ಎಸ್. ಪ್ರಾಬ್ಲಮ್ ನಂಬರ್ 7. First we have to find out relation, then we go to domain, range and codomain. First roster file ಬಂದ್ಬಿಡುತ್ತೆ. ಎಸ್, ಫ್ರಮ್ 0 level again 1, 2, 3, 5, 6 we have 5 elements, not 6. 5 ಮಿಸ್ ಆಗಿದೆ ಬಿಡ್ರಿ. 5 5s 25 ಆರ್ಡರ್ ಪೇರ್ಸ್ ಬರುತ್ತೆ. ಆ 25 ಆರ್ಡರ್ ಪೇರ್ಸ್ ಅಲ್ಲಿ ರಿಲೇಷನ್ ಅನ್ನು ಕೆಲವೊಂದು ಮಾತ್ರ ಪಿಕ್ ಮಾಡ್ಕೋಬೇಕು, ಎಲ್ಲ ಅಲ್ಲ. ಹೌದಾ? ಅಲ್ಲಿಗೆ ಈ ರಿಲೇಷನ್ ಅಲ್ಲೇ ನಾನೇನು ಮಾಡ್ತೀನಿ, ಇಲ್ಲಿ ದಯವಿಟ್ಟು ಇಲ್ಲಿ ನೋಡಿ, ಇಲ್ಲಿ ಮಾಡಿರ್ತೀನಿ ಸೈಡ್ ವರ್ಕ್. ಇದು 1, 2, 3, 4, 6, 2 ಮತ್ತು 1, 2, 3, 4, 6 ಅದಕ್ಕೆ ಆರೋ ತೋರಿಸಿದ್ದೀನಿ. ಇಲ್ಲಿ ರೀಸನ್ ಹೇಳ್ತೀನಿ ಹೇಗೆ ಅಂತ. ಕಾಣಿಸ್ತಾ ಇದೆಯಾ? ಕಂಪ್ಲೀಟ್ ಇಲ್ಲಿವರೆಗೂ ಎಲ್ಲ ಕಾಣಿಸ್ತಾ ಇದೆಯಾ? ಹಾಂ, ಯಾಕೆ? ಓಕೆ ಓಕೆ. ಈಗ ಫಸ್ಟ್ 1 ತಗೊಂಡು 5 ಎಲಿಮೆಂಟ್ಸ್ ಮುಗಿಸ್ಬೇಕು. ತಗೊಂಡೋದು ಮುಗಿಸೋದು ಏನ್ರಿ ಮಾಸ್ಟರ್ ಇದು? ಏನಿಲ್ಲ, ಇಲ್ಲಿ 1 ಬರ್ಕೋ. ಇಲ್ಲಿ ಈ ಸೆಟ್ಟಲ್ಲಿ ಯಾವ ಎಲಿಮೆಂಟ್ ಬರೋದಕ್ಕೆ ಅರ್ಹತೆ ಇದೆಯೋ ರೂಲ್ ಹೇಳ್ಕೊಡ್ತೀನಿ. ಆ ರೂಲನ್ನು ಚೆನ್ನಾಗಿ ಕಲ್ತ್ಬಿಡು. ಈ 1 ಜೊತೆ ಇವೆಲ್ಲ ಚೆಕ್ ಮಾಡಬೇಕು. ಇಲ್ಲಿ 1 ಇದೆ ಸೆಕೆಂಡ್. ನಾನು ಈಗ ಸೆಕೆಂಡ್ ಪ್ಲೇಸ್ ಬರೀತಾರದು ಎ ಅಂದರೆ ಈ ಎಲಿಮೆಂಟ್ಸ್ 1. ಈಗ ಇಲ್ಲಿ ಎ ಇದು, ಬಿ ಇದು. ಬಿ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಎ ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ ಇಲ್ಲಿ ನೋಡಿ 1 by 1 ಅಂದರೆ ಬಿ ಬೈ ಎ. ಇಸ್ ಇಟ್ ಆರ್ ನಾಟ್? ಬಿ ಅಂದರೆ ಇದು, ಎ ಅಂದರೆ 1 by 1 ಡಿವೈಡ್ ಆಗುತ್ತೆ ಇಲ್ವಾ? ಆಗುತ್ತೆ. ಅದಕ್ಕೋಸ್ಕರ 1 ಹಂಗೆ ಉಳಿಸು. ಮತ್ತೆ ಇದೇ 1ನಲ್ಲಿದ್ದೀನಿ ನಾನು. 2 ತಗೋಬೇಕು. ಇಲ್ಲಿ
ಇಲ್ಲಷ್ಟೇ ಬಿ ಬಂದು 2/1 ನಥಿಂಗ್ ಬಟ್ 2 ಎಕ್ಸಾಕ್ಟ್ ಡಿವೈಡ್ ಆಗ್ತಾ ಇದೆ, ಹಾಗಾದ್ರೆ ಅದು ಇರಲಿ. ಆಮೇಲೆ 1,3 1,4 1,6 ಎಲ್ಲ ಬರುತ್ತೆ. ಯಾಕೆ ಸರ್? ಬಿ ಅಂದರೆ ಇವು ಸೆಕೆಂಡ್ ಎಲಿಮೆಂಟ್ಸು, ಬಿ ಅಂದರೆ ಸೆಕೆಂಡ್ ಎಲಿಮೆಂಟ್ಸ್. ಸೆಕೆಂಡ್ ಎಲಿಮೆಂಟ್ ನ್ಯೂಮರೇಟರ್ ತಗೊಂಡು ಫಸ್ಟ್ ಎಲಿಮೆಂಟ್ 1 ಡಿನಾಮಿನೇಟರ್ ತಗೊಳ್ಳಿ, ಎಲ್ಲ ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ. ಎಲ್ಲ ಸೆಕೆಂಡ್ ನಂಬರ್ಸು ನ್ಯೂಮರೇಟರ್ಗೆ ತಗೋ, ಬಿ ಪ್ಲೇಸ್ಗೆ 1 ಎಲ್ಲದರಲ್ಲೂ ಡಿನಾಮಿನೇಟರ್ ತಗೋ, ಎವ್ರಿ ನಂಬರ್ ಬೈ 1 ಎವ್ರಿ ನಂಬರೇ ಬರುತ್ತೆ ಎಕ್ಸಾಕ್ಟ್ ಡಿವೈಡ್, ಅದಕ್ಕೆ 1 ಇಂದ ಎಲ್ಲ ಬರುತ್ತೆ. ಹಾಗೇನು ಸರ್ ನೀವು 25 ಬರೆಯೋ ಪ್ಲಾನ್ ಮಾಡಿದ್ದೀರಾ? ಬರಲ್ಲ, 25 ಬರಲು ಸಾಧ್ಯವೇ ಇಲ್ಲ. ಆಮೇಲೆ 2 ಇಂದ ಚೆಕ್ ಮಾಡೋಣ. ಎಸ್, ಇಲ್ಲಿ 2 ತಗೊಂಡಿದ್ದೀನಿ. ವಿತ್ ದಿಸ್ 2 ಯು ಶುಡ್ ಕಂಪ್ಲೀಟ್ ಆಲ್ ದ 5 ಎಲಿಮೆಂಟ್ಸ್. ಯಾವ್ಯಾವ ಬರುತ್ತವು ಎಲ್ಲ 5 ಎಲಿಮೆಂಟ್ಸ್ ಬರಬೇಕು ಅಂತೇನಿಲ್ಲ. 2 ಜೊತೆಗೆ 1 ಕಂಬೈಂಡ್ ಆಗಲ್ಲ. ಅಕಸ್ಮಾತ್ ಬರದೆ ಅಂತ ಇಟ್ಕೋ, ಇಲ್ಲಿ 2,1 2 ಇದರಲ್ಲಿ ತಗೊಂಡೆ 1 ಇದರಲ್ಲಿ ತಗೊಂಡೆ, ನಿನಗೊಂದು ಪ್ರಾಬ್ಲಮ್ ಆಗುತ್ತೆ ನೋಡಿ. ಇದರಲ್ಲಿ ಬಿ ಯಾವುದು? 1. ಎ ಯಾವುದು? 2. 1/2 0.5 ಬರುತ್ತೆ. ಅವ್ರು ಏನು ಹೇಳ್ತಾನೆ? ಎಕ್ಸಾಕ್ಟ್ಲಿ ಡಿವಿಸಿಬಲ್ ಅಂದರೆ ಫ್ರಾಕ್ಷನ್ ಪಾಯಿಂಟ್ಸ್ ಬರ್ದ್ರೆ ಡಿವೈಡ್ ಆಗಬೇಕು ಅಂತೆ. ಅದಕ್ಕೆ ಈ ಆರ್ಡರ್ ಪೇರ್ ಬರಲ್ಲ. 2 ಜೊತೆ 2 ಖಂಡಿತವಾಗ್ಲು. ಯಾಕೆ ಸರ್? 2/2 = 1 ಬರುತ್ತಿದು. ಆಮೇಲೆ 2 ಜೊತೆ 3 3/2 ಬರೋದಿಲ್ಲ. ಯಾಕೆ ಸರ್? ಕ್ಯಾಲ್ಸಿ ಆನ್ಸರ್ ಆಗುತ್ತಿದ್ದು 1.5 ಬರುತ್ತೆ, ಅದಕ್ಕೆ 2 ಜೊತೆ 3 ಬರೋದಿಲ್ಲ. 2 ಜೊತೆ 4 ಖಂಡಿತವಾಗ್ಲೂ ಬರುತ್ತೆ ಸರ್. ಯಾಕೆ 2 ಜೊತೆ 4 ಬರುತ್ತೆ? ಬಿ ಅಂದರೆ 4, ಎ ಅಂದರೆ 2, 4/2 ನಥಿಂಗ್ ಬಟ್ 2 ಬಂತ್. ಅದಕ್ಕೆ 2,6 ಆಗುತ್ತೆ. ಯಾಕೆಂದರೆ 6 2 ಇಂದ ಡಿವೈಡ್ ಆಗುತ್ತೆ. ಅಲ್ಲಿಗೆ ನಾನು ಯಾವ ಆಧಾರದ ಮೇಲೆ ಬರೀತಾ ಇದ್ದೀನಿ? ಸೆಕೆಂಡ್ ನಂಬರು ಫಸ್ಟ್ ನಂಬರಿಂದ ಡಿವೈಡ್ ಆಗಬೇಕು. ಹೌದಾ? 2 ಜೊತೆ ಮುಗೀತು. ಇನ್ನು 3 ಜೊತೆ ನೋಡೋಣ. 3 ಜೊತೆ ಯಾವುದು ಆಗಲ್ಲ. 3 ಮತ್ತು 6 ಬಿಟ್ರೆ ನೋಡಿ, ಈ 3 ಏನೋ ಇಲ್ಲಿ ತಗೊಂಡೆ, ಇನ್ನು ಉಳಿದಿದ್ದೆಲ್ಲ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ 1 ಬಿಟ್ಟು ಹಾಕಿದ್ರೆ, 2 ಬಿಟ್ಟು ಹಾಕಿದ್ರೆ, 4 ಬಿಟ್ಟು ಹಾಕಿದ್ರೆ 3 ಯಾವುದರಿಂದ ಡಿವೈಡ್ ಆಗುತ್ತೆ? ಸರಿ, ಆ 2 ನಂಬರ್ಸ್ ಬಿಟ್ಟು ಬೇರೆ ಯಾವ 3 ಇಂದ ಡಿವೈಡ್ ಆಗಲ್ಲ. ಅದಕ್ಕೆ ಅಲ್ಬಿಟ್ಟು. ಎಸ್, 4ಗೆ ಹೋಗೋಣ. 4,4 ಅಷ್ಟೇ. 4 ಜೊತೆ 4 ಒಂದೇ ಆಗುತ್ತೆ. ಆಮೇಲೆ 6ಗೆ ಹೋಗೋಣ. 6 ಜೊತೆ ಕೂಡ 6 ಒಂದೇ. ಹೌ ಮೆನಿ ಆರ್ಡರ್ ಪೇರ್ಸ್? 1 2 3 4 5 6 7 8 9 10 11 12. ಔಟ್ ಆಫ್ 25 ವಿ ಆರ್ ಗೆಟಿಂಗ್ 12. ಇನ್ 13 ನಮಗೆ ಬೇಕಿಲ್ಲ, ಯಾಕೆಂದ್ರೆ ಸಬ್ಸೆಟ್, ಇದು ಸಬ್ಸೆಟ್ಟು. ಇಸ್ ಇಟ್ ಆರ್ ನಾಟ್? ಮತ್ತೆ ನಾವೇನಾದ್ರು ತಪ್ಪು ಬರ್ದಿದ್ವಿ ಅಂತ ಚೆಕ್ ಮಾಡ್ಕೋಬಹುದು. ಸೆಕೆಂಡ್ ನಂಬರು ಬಿ ಪ್ಲೇಸಲ್ಲಿ ಬರ್ಕೊಂಡು ಇನ್ ಎವ್ರಿ ಆರ್ಡರ್ ಪೇರ್, ಯಾವ ಆರ್ಡರ್ ಪೇರ್ ಆದ್ರೂ ಪಿಕ್ ಮಾಡ್ಕೊ. ಸೆಕೆಂಡ್ ನಂಬರು ಬಿ ಪ್ಲೇಸಲ್ಲಿ ಬರ್ಕೊಂಡು ಅದೇ ಆರ್ಡರ್ ಪೇರಲ್ಲಿ ಫಸ್ಟ್ ನಂಬರ್ ಎ ಪ್ಲೇಸ್ ಅಲ್ಲಿ ಬರ್ಕೊಂಡ್ರೆ ಡಿವೈಡ್ ಆಗಂಗಿದ್ರೆ ಆರ್ಡರ್ ಪೇರಲ್ಲಿ 6ರಲ್ಲಿ ಆರ್ಡರ್ ಪೇರ್ ಇರಬೇಕು, ಇಲ್ಲಾಂದ್ರೆ ಇರಬಾರ್ದು. ಅದು ರೂಲು. ಇಸ್ ಇಟ್ ಆರ್ ನಾಟ್? ನೌ ಕಮ್ ಟು ಸಬ್ ಕ್ವೆಶನ್ಸ್. ದಿಸ್ ವೆರಿ ಫಸ್ಟ್ ಕ್ವೆಶನ್, ರೈಟ್ ಆರ್ ಇನ್ ರೋಸ್ಟರ್ ಫಾರಮ್. ಇದೇ ರೋಸ್ಟರ್ ಫಾರಮ್. ಎವ್ರಿ ಎಲಿಮೆಂಟ್ಸ್ ಅನ್ನ ಕಾಮರ್ಸ್ ಇಂದ ಸಪ್ರೇಟ್ ಮಾಡಿ ರೋಸ್ಟರ್ ಫಾರ್ಮ್ ಅಲ್ಲಿ ಬೇಕಾದ್ರೆ ಆರ್ಡರ್ ಪೇರ್ಗೆ ನೀನು ಕಾಮ ಹಾಕ್ಬೋದು. ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ತಿದ್ದೀವಿ. ರೋಮನ್ ನಂಬರ್ 1 ಇದೇ ಆನ್ಸರ್ ಆಗೋಯ್ತು. ರೋಮನ್ ನಂಬರ್ 2 ಹೋಗೋಣ. ಈಗ ರೋಮನ್ ನಂಬರ್ 1 ರೋಸ್ಟರ್ ಫಾರ್ಮ್ ಅಂದ್ರೆ ಅದೇನೆ. ಫೈಂಡ್ ದ ಡೊಮೈನ್ ಆಫ್ ಆರ್. ಡೊಮೈನ್ ಅಂದ್ರೆ ಎಲ್ಲರಿಗೂ ಗೊತ್ತು, ದ ಎವ್ರಿ ಫಸ್ಟ್ ಎಲಿಮೆಂಟ್ ಆಫ್ ಆಲ್ ಆರ್ಡರ್ ಪೇರ್ಸ್. ಡೊಮೈನ್ ಆಫ್ ರಿಲೇಷನ್ ಸೆಟ್ ಅಲ್ಲೇ ಬರೀಬೇಕು. 1 ಎಷ್ಟು ಸಲ ಇದ್ರೂ ಕೂಡ ಒಂದ್ಸಲನೇ ಬರಿತೀವಿ. ಆಮೇಲೆ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಒಂದ್ಸಲಿ ಬರಿತೀವಿ. ಆಮೇಲೆ 3 ಇದೆ, ಒಂದ್ಸಲಿ ಬರಿತೀವಿ. ಆಮೇಲೆ 4 ಇದೆ, ಒಂದ್ಸಲಿ ಬರಿತೀವಿ. 6 ಇದೆ, ಎಸ್ ಎಲ್ಲ ಒಂದು. ಹಾಗಾದ್ರೆ ರೋಮನ್ ನಂಬರ್ 3 ಏನು ಬರುತ್ತೋ ನೋಡೋಣ. ಫೈಂಡ್ ದ ರೇಂಜ್ ಆಫ್ ಆರ್ ಅಂತ ಕೇಳಿದರೆ, ರೇಂಜ್ ಆಫ್ ಆರ್ ಅಂತ ಕೇಳಿದ್ರು ಕೂಡ ವಿ ಹ್ಯಾವ್ ಟು ಗೋ ಫಾರ್ ರಿಲೇಷನ್ ಬಟ್ ನಾಟ್ ಫಾರ್ ಸೆಟ್. ವಿ ಹ್ಯಾವ್ ಗೋ ಟು ರಿಲೇಷನ್. ಸೆಟ್ಟಿಂದ ಪ್ರಯೋಜನ ಇಲ್ಲ. ಸೆಕೆಂಡ್ ಎಲಿಮೆಂಟ್ಸ್ ಇಲ್ಲಿ 1 ಇದೆ, 2 ಇದೆ, 3 ಇದೆ, 4 ಇದೆ, 6 ಇದೆ. ಸರ್ ಮತ್ತೆ ಇಲ್ಲಿ 4 ಇದೆ ಸರ್, ಬರ್ಕೋಬಾರ್ದು. ಸರ್ ಮತ್ತೆ ಇಲ್ಲಿ 6 ಇದೆ ಸರ್, ಬರ್ಕೋಬಾರ್ದು. ಒಂದ್ಸಲಿ ಅಷ್ಟೇ ಬರೀಬೇಕು. ಸೆಟ್ಟಲ್ಲಿ ಒಂದೇ ಎಲಿಮೆಂಟು 2 ಸಲ ಬರಂಗಿಲ್ಲ, ರೂಲ್ ಅದು. ಒಂದ್ಸಲಿ ಬರೆದ್ರೆ ಸಾಕು. ಸೊ ಇನ್ನೇನಾದ್ರೂ ಕೇಳಿದನ? ಇಲ್ಲ. ಸರ್ ಸಪೋಸ್ ಕೋಡೊಮೈನ್ ಕೇಳಿದ್ರೆ ಏನು ಸರ್ ಗತಿ? ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಸೆಕೆಂಡ್ ಸೆಟ್. ಸೆಕೆಂಡ್ ಸೆಟ್ ಯಾವುದಿಲ್ಲ? ಫಸ್ಟ್ ಸೆಟ್, ಸೆಕೆಂಡ್ ಸೆಟ್. ಹಾಗಾದ್ರೆ ಕೋಡೊಮೈನ್ಗೆ ಇದೆ ಆನ್ಸರ್ಸ್ ಬರ್ತಿತ್ತು ನೋಡಿ. ಫಾರ್ ದಿಸ್ ಪ್ರಾಬ್ಲಮ್ ರೇಂಜ್, ಕೋಡೊಮೈನ್
ಆಮೇಲೆ ಡೊಮೈನ್, ಆಲ್ ಆರ್ ಸೆಟ್ ಎ ಇಟ್ ಸೆಲ್ಫ್. ಬಟ್ ಕೇಳಿಲ್ಲ ಕೋಡೊಮೈನ್ ನಮ್ಮನ್ನು, ಅರ್ಥ ಆಯ್ತಾ? ಅಲ್ಲಿಗೆ ಆರ್ಡರ್ ಪೇರ್ಸು 25 ಅಲ್ಲಿ ತೊಗೊಂಡಿದ್ದು. ಆ 25ಲಿಂದ ಬಂತು, ಫಾರ್ಮುಲಾ ಹಾಕಿದ್ರೆ 5 ಎಲಿಮೆಂಟ್ಸ್ಗೆ 25 ಆರ್ಡರ್ ಪೇರ್ಸ್ ಬರುತ್ತೆ. ಆ 25 ಬರ್ಕೋಬಾರ್ದು. ಯಾವ ಆರ್ಡರ್ ಪೇರಲ್ಲಿ ಸೆಕೆಂಡ್ ನಂಬರ್ ಫಸ್ಟ್ ನಂಬರಿಂದ ಡಿವೈಡ್ ಆಗುತ್ತೋ, ಸೆಕೆಂಡ್ ನಂಬರ್ ಫಸ್ಟ್ ನಂಬರಿಂದ ಡಿವೈಡ್ ಆಗುತ್ತೋ, ಸೆಕೆಂಡ್ ನಂಬರ್ ಫಸ್ಟ್ ನಂಬರಿಂದ ಡಿವೈಡ್ ಆಗುತ್ತೋ ಅದು ಬರ್ಕೋಬೇಕು. ಸರ್ ಫಾರ್ ಎಕ್ಸಾಂಪಲ್ ಆಗದೆ ಇರೋದೊಂದು ಬರೀರಿ ಸರ್. ನೋಡಿ ಎಕ್ಸಾಂಪಲ್ 3, 3 ಇದ್ರಲ್ಲಿ ತಗೊಂಡೆ, 2 ಇದ್ರಲ್ಲಿ ತಗೊಂಡೆ. ಹೆಂಗಾಗುತ್ತೆ? ಇಲ್ಲಿ ಬಿ ಎಷ್ಟು 2, ಎ ಎಷ್ಟು 3, 2/3 ಕ್ಯಾನ್ಸಲ್ ಆನ್ಸರ್ ಬರುತ್ತೆ. ಅದಕ್ಕೋಸ್ಕರ ಆರ್ಡರ್ ಪೇರ್ಸ್ ಅಲ್ಲಿ ಬರ್ದಿಲ್ಲ ಅಂತವ್ ನೋಡ್ಕೊಂಡಿದ್ದೀನಿ ನಾನು. ಆಗ್ಬೋದಾ? ಎಸ್. Yes, in this problem number 8, they are not given set A. ಸರ್ ಇದು ಕೊಟ್ಟಿದ್ರಲ್ಲ ಸರ್, ಎಕ್ಸ್ ಇಲ್ಲಿಂದ ತಗೋಬೇಕು ಕೊಟ್ಟಿದ್ದಾರೆ ಅಷ್ಟೇ. ಎ ಅನ್ನೋದು ಕೊಟ್ಟಿಲ್ಲ. ಇಲ್ಲೊಂದು ಕನ್ಫ್ಯೂಷನ್ ಆಗುತ್ತೆ ನಿಮಗೆ, ಹೇಳ್ತೀನಿ ನೋಡಿ. ಹೌದಾ? ಇಲ್ಲಿ ಆರ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಬರೆಯೋಕ್ಕಾಗೋದಿಲ್ಲ, ಏನೇ ಕೊಟ್ಟಿಲ್ಲ. ಇದು ಎ ತಗೋಬಾರ್ದು. ಎಸ್ ಪ್ಲೀಸ್, ಇದನ್ನೇ ಆರ್ಡರ್ ಪೇರ್ ಆಗಿ ನಾವು ತಗೋಬೇಕು. ಆರ್ಡರ್ ಪೇರ್ ಬರೋದಿಲ್ಲ ಅಷ್ಟೇ. ಎಸ್, ಎಕ್ಸ್ 0 ತಗೊಂಡ್ರೆ ವೈ ಎಷ್ಟು 5 ಅಂತ. ಇದರಲ್ಲಿ ಇದೆಯಾ ಇಲ್ವಾ ಹೇಳಂಗಿಲ್ಲ, ಯಾಕೆಂದರೆ ಎಕ್ಸ್ ಇದರಲ್ಲಿದ್ದರೆ ಸಾಕು, ಈ ಎಲಿಮೆಂಟ್ ಇದರಲ್ಲಿ ಇದೆಯೋ ಇಲ್ಲೋ ಬೇಕಿಲ್ಲ, ಯಾಕೆಂದರೆ ಸೆಟ್ ಅಲ್ವಲ್ಲ. ಇದು ಎ ಆಗಿದ್ದಿದ್ರೆ ನೋಡಿ, ನೆಕ್ಸ್ಟು ನಾನೆಲ್ಲ ಫುಲ್ ಬರ್ದಾಕ್ತೀನಿ, ನೀವು ಓವರ್ ಡೌಟ್ ನಾವೇನು ಹೇಳ್ತೀನಿ. ಎಕ್ಸ್ ಜಾಗದಲ್ಲಿ ನೆಕ್ಸ್ಟ್ 1 ತಗೊಳ್ತೀನಿ, ಆವಾಗ ಇದು 6 ಆಗುತ್ತೆ. ಎಲ್ಲರಿಗೂ ಡೌಟ್ ಶುರುವಾಗಿದೆ, ಸರ್ ಇದರಲ್ಲಿಲ್ಲ, ಯಾರು ಹೇಳಿದ್ರು ಇದು ಸೆಟ್ಟು ಅಂತ? ಇದು ಸೆಟ್ ಎ ಆಗಿದ್ದಿದ್ರೆ ಆರ್ಡರ್ ಪೇರ್ ಬರ್ತಿರ್ಲಿಲ್ಲ, ಯಾಕಂದರೆ ಎ ಕ್ರಾಸ್ ಎಲ್ಲಿ 6 ಇಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು, ಕನ್ಫ್ಯೂಷನ್ ಈ ಪ್ರಾಬ್ಲಮ್ ಅಲ್ಲಿ. ಅರ್ಥ ಆಯ್ತಾ? ಎಸ್. ಇದು ಯಾರಾದರೂ ಎ ಅಂತ ತೊಗೊಂಡ್ಬಿಟ್ರೆ ಖಂಡಿತವಾಗ್ಲೂ ಲಾಸ್ ಮಾಡ್ಕೊಂಡ್ಬಿಡ್ತೀರ. ಆಮೇಲೆ ಎಕ್ಸ್ ಪ್ಲಸ್ಸಲ್ಲಿ 2 ತೊಗೊಳ್ತಾ ಇದ್ದೀನಿ, ವೈ ಪ್ಲೇಸಲ್ಲಿ ಎಷ್ಟು ಬರುತ್ತೆ? ಸಾರಿ, ವೈ ಅಲ್ಲ ಇದು. ಎಕ್ಸ್ ಪ್ಲೇಸಲ್ಲಿ 2 ತೊಗೊಂಡಾಗ 2 ಬರ್ತೀನಿ, ಇಲ್ಲಿ 7 ಆಗುತ್ತೆ. ಹೌದಾ? ಆಮೇಲೆ ಎಕ್ಸ್ ಪ್ಲೇಸಲ್ಲಿ 3 ತಗೊಂಡಾಗ, ಇಫ್ ಯು ಟೇಕ್ ಎಕ್ಸ್ ಆಸ್ ಎ 3, ವಿ ಗೆಟ್ ವೈ ಅಲ್ಲ, ಎಕ್ಸ್ ಪ್ಲಸ್ 5 ನಥಿಂಗ್ ಬಟ್ 8. ಇದು 4 ತಗೊಂಡಾಗ ಇದು 9, ಇದು 5 ತಗೊಂಡಾಗ ಇದು 10 ಬರುತ್ತೆ. ಆರ್ ಯು ಅಂಡರ್ ದಿ ವ್ಯೂ ಆಫ್ ಕ್ಯಾಮ್ರಾ? ಎಸ್ ಕಾಣ್ತಿರ್ತದೆ ಇಲ್ಲಿಂದ. ಎಸ್, ಇದು ರಿಲೇಷನ್. ಇದರಲ್ಲಿ ನಮ್ಮನ್ನು ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ಅವರು? ಡೊಮೈನ್ ಅಂಡ್ ರೇಂಜ್. ಕೋಡೊಮೈನ್ ಕೇಳೋಕ್ಕಾಗಲ್ಲ, ಯಾಕೆ ಹೇಳಿದ್ರೆ ಸೆಟ್ ಕೊಟ್ಟಿಲ್ಲ. ಅಲ್ಲಿಗೆ ಡೊಮೈನ್ ಆಫ್ ಆರ್. ಎಸ್, ಡೊಮೈನ್ ಅಂದರೆ ಏನು ಎಲ್ಲರಿಗೂ ಗೊತ್ತು. ಫಸ್ಟ್ ಎಲಿಮೆಂಟ್, ಆರ್ಡರ್ ಪೇರ್ಸಲ್ಲಿ ಫಸ್ಟ್ ಎಲಿಮೆಂಟ್ 0, 1, 2, 3, 4, 5. ಆಮೇಲೆ ಏನು ಕೇಳಿದ್ದಾರೆ? ರೇಂಜ್ ಆಫ್ ಆರ್. ಎಸ್, ಸೆಕೆಂಡ್ ಎಲಿಮೆಂಟ್ಸ್ ಅಂದರೆ 5, 6, 7, 5, 6 ಸರಿಯಾಗಿದೆಯಾ? ಆಮೇಲೆ 2 + 5 7, 3 + 5 8, 4 + 5 9, 5 + 5 10. ಎಸ್, ಕರೆಕ್ಟ್ ಆಗಿದೆ. 5, 6, ಮತ್ತೇನು ಬರುತ್ತೆ? ಸೆಕೆಂಡ್ ಎಲಿಮೆಂಟ್ಸ್ ತಗೊಳ್ತದೆ 7, 8, 9, 10 ಬರುತ್ತೆ. ಏನಿದು? ರೇಂಜ್. ಎಸ್, ಇನ್ನೇನಾದರೂ ಕೇಳೋದನ್ನ? ಇಲ್ಲ, ಅಷ್ಟೇ ಕೇಳಿರ್ತಕ್ಕಂಥದ್ದು. ಸೊ ಪ್ರಾಬ್ಲಮ್ ನಂಬರ್ 8. ಎಸ್, 9th ಪ್ರಾಬ್ಲಮ್ ಕೂಡ ಇಲ್ಲಿ ಕೋಡ್ ಮಾಡಿದ್ದೀನಿ. ಎಕ್ಸ್, x³ ಅಂತ ಕೊಟ್ಬಿಟ್ಟು ಎಕ್ಸ್ಗೆ ರೆಸ್ಟ್ರಿಕ್ಷನ್ ಕೊಟ್ಟಿದ್ದಾನೆ. ಪ್ರೈಮ್ ನಂಬರ್ ಆಗಿರಬೇಕು, <10 ಇರಬೇಕು ಅಂತ. ಎಕ್ಸ್ ಇಸ್ ಎ ಪ್ರೈಮ್ ನಂಬರ್ <10, ರೈಟ್ ಇಟ್ ಇನ್ ರೋಸ್ಟರ್ ಫಾರ್ಮ್, ಡೆಡ್ ಈಸಿ. ಎಸ್ ಪ್ಲೀಸ್. ವಾಟ್ ಈಸ್ ಎಕ್ಸ್? ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 2. ಹಾಗಾದ್ರೆ ವಾಟ್ ಅಬೌಟ್ 0 and 1? 0 and 1 ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. 0 ಮತ್ತು 1 ಅನ್ನೋದು ಪ್ರೈಮ್ ನಂಬರು ಆಗೋದಿಲ್ಲ, ಕಾಂಪೋಸಿಟ್ ನಂಬರು ಆಗೋದಿಲ್ಲ. ಹಾಗಾದ್ರೆ ಇಲ್ಲಿಂದ ಸ್ಟಾರ್ಟ್ 2 ಇಂದ. ಎಕ್ಸ್ ಪ್ಲೇಸಲ್ಲಿ 2 ತಗೊಂಡ್ರೆ ಇದು 2³ ಆಗುತ್ತೆ. ಎಕ್ಸ್ ಪ್ಲೇಸಲ್ಲಿ 3 ತಗೊಂಡ್ರೆ ಇದು 3³ ಆಗುತ್ತೆ. ಯಾಕೆ ಸರ್ 3 ತಗೊಂಡ್ರೆ? ಪ್ರೈಮ್ ನಂಬರ್. ಎಕ್ಸ್ ಪ್ಲೇಸಲ್ಲಿ 5 ತಗೊಂಡು 4 ಪ್ರೈಮ್ ನಂಬರ್ ಅಲ್ವಾ? ಅಲ್ಲ, ಅವಿಭಾಜ್ಯ ಸಂಖ್ಯೆಗಳೇನೋ ಅನಿಸುತ್ತೆ, ಐಡಿಯಾ ಇಲ್ಲ ಕನ್ನಡದಲ್ಲಿ. 5 ತಗೊಂಡ್ರೆ 5, 5³. 7 ತಗೊಂಡ್ರೆ 7, 7³. ಇಸ್ ಇಟ್? ಈಗ 2, 8 ಒಂದು ಆರ್ಡರ್ ಪೇರ್, 3, ಐ ಥಿಂಕ್ 27 ಒಂದು ಆರ್ಡರ್ ಪೇರ್, 5, 5³ 125 ಅನಿಸುತ್ತೆ. ಎಸ್, ಆಮೇಲೆ 7,
7 3 is 49 into 7. 49 into 7. 49 into 7. 9 7 is 63. 6 is there. 7 4 is 28. 28 6 nothing but 34. Nothing but 343. These are the rostered form of representation of this relation. ಆಮೇಲೆ ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ 8 ಪ್ರೈಮ್ ನಂಬರ? ನಿನಗೆ ಅವಶ್ಯಕತೆ ಇಲ್ಲ. ಅವನು ಏನು ಹೇಳಿದಾನೆ, ಎಕ್ಸ್ ಇಸ್ ಎ ಪ್ರೈಮ್ ನಂಬರ್. ಯಾಕೆ ಸರ್ 7 ನಿಲ್ಲಿಸ್ಬಿಟ್ರು? ನೆಕ್ಸ್ಟ್ 8 ಪ್ರೈಮ್ ನಂಬರ್ ಅಲ್ಲ, ಅದು 4 ಇಂದ ಡಿವೈಡ್ ಆಗುತ್ತೆ. 9 ಪ್ರೈಮ್ ನಂಬರ್ ಅಲ್ಲ, ಅದು 3 ಇಂದ ಡಿವೈಡ್ ಆಗುತ್ತೆ. ಲೆಸ್ ದ್ಯಾನ್ 10 ಇರೋದ್ರಿಂದ 10 ತಗೋಬಾರ್ದು. ಅದು ಡಿವೈಡ್ ಆಗುತ್ತಾ ಆಗಲ್ವಾ ಸೆಕೆಂಡ್ 10 ತಗೊಳ್ಳೇಬಾರ್ದು. ಸೊ ದಿಸ್ ಇಸ್ ದ ರೋಸ್ಟರ್ ಫಾರ್ಮ್. ಇಲ್ಲಿ ಡೊಮೈನ್ ರೇಂಜ್ ಆ ಥರ ಕೇಳಿದಾಗ ಡೊಮೈನ್ ಕೇಳಿದ್ರೆ ಫಸ್ಟ್ ಎಲಿಮೆಂಟ್ಸ್ ತಗೊಳ್ತಾ ಇದ್ದು, ರೇಂಜ್ ಕೇಳಿದ್ರೆ ಸೆಕೆಂಡ್ ಎಲಿಮೆಂಟ್ಸ್. ಕೋಡೊಮೈನ್ ಕೇಳೋಕ್ಕಾಗಲ್ಲ, ಯಾಕೆ ಸೆಟ್ ಕೊಟ್ಟಿಲ್ಲ. ಇಸ್ ಇಟ್ ಆರ್ ನಾಟ್? ಸೆಟ್ ಕೊಟ್ಟಿರಲಿಲ್ಲ. ಎಸ್, ದಿಸ್ ಇಸ್ 9th ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 10, ಇಟ್ ಈಸ್ ಜಸ್ಟ್ ಫಾರ್ 2 marks. ದೇರ್ ಇಸ್ ನೋ ಸಿಂಪ್ಲಿಫಿಕೇಶನ್, ವಿ ಹ್ಯಾವ್ ಟು ಅಪ್ಲೈ ಅವರ್ ಮೈಂಡ್. ಏನು ಸರ್ ಕೇಳಿದ್ದಾರೆ? ಎ ಅಂದರೆ ಸೆಟ್ ಆಫ್ ಇಂಟೀಜರ್ಸ್ ತಗೊಳಕ್ಕೆ ಕೇಳಿ. ಇಂಟೀಜರ್ಸ್ ಅಂದರೆ ಎಲ್ಲರಿಗೂ ಗೊತ್ತು, ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಇನ್ಕ್ಲೂಡಿಂಗ್ 0. ರಿಲೇಷನ್ ಏನು ಕೇಳಿದ್ದಾರೆ ಗೊತ್ತಾ? ಇವು ಆರ್ಡರ್ ಪೇರ್ಸ್ ತಗೊಂಡಾಗ ನಮಗೆ ಗೊತ್ತಿಲ್ಲ ಎಷ್ಟು ಆರ್ಡರ್ ಪೇರ್ಸ್ ಬರುತ್ತೆ ಅಂತ. ಯಾಕೆ ಸರ್? ದಿಸ್ ಇಸ್ ಇನ್ಫೈನೈಟ್ ಸೆಟ್. ಹಾಗಾದ್ರೆ ಇನ್ಫೈನೈಟ್ ಸೆಟ್ ಆದರೆ ನಾವು ಹೆಂಗೆ ಸರ್ ರಿಲೇಷನ್ ಕಡಿಯೋದು? ನಾವು ರಿಲೇಷನ್ ಇನ್ಫೈನೈಟಲ್ಲೇ ಬರೀತೀವಿ, ಡೊಮೈನ್ ಕೂಡ ಹಾಗೆ ಮಾಡ್ತೀವಿ. ಎಸ್ ಪ್ಲೀಸ್ ಎಲ್ಲಿ ನೋಡಿ, ಎ ಮೈನಸ್ ಬಿ ಇಸ್ ಈವನ್ ಇಂಟೀಜರ್. ಅಂದರೆ ಎ ಮತ್ತು ಬಿ ಪ್ಲೇಸಲ್ಲಿ ಯಾವ ಎಲಿಮೆಂಟ್ ಆದರೂ ತಗೋ ಅದು ಇಂಟೀಜರೇ ಬರುತ್ತೆ. ಸರ್ ಫಾರ್ ಎಕ್ಸಾಂಪಲ್ 2 3 ಸರ್, 2 - 3 -1 ಇಂಟೀಜರ್. ಅಲ್ಲಿಗೆ ಎಲ್ಲ ಆರ್ಡರ್ ಪೇರ್, ಎಲ್ಲ ನಂಬರ್ಸು ಬರುತ್ತೆ ಆರ್ಡರ್ ಪೇರ್ಸಲ್ಲಿ. ಹೌದು, ಆರ್ಡರ್ ಪೇರ್ಸಲ್ಲಿ ಎಲ್ಲ ನಂಬರ್ಸು ಬರುತ್ತೆ. 6 ಬರೆಯೋಕ್ಕಾಗೋದಿಲ್ಲ, ಯಾಕೆಂದರೆ ಯಾವುದು ಮಿಸ್ ಆಗ್ತಾನೆ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲೇ ಫಸ್ಟ್ ಏನು ಕೇಳಿರ್ತಕ್ಕಂಥ 10th ಪ್ರಾಬ್ಲಮ್ದವರು ಏನು ಡೊಮೈನ್ ಅಂಡ್ ರೇಂಜ್ ಅಲ್ವಾ? ಎಸ್, ಇಲ್ಲಿ ನೋಡಿ, ಡೊಮೈನ್ ಆರ್ ಬರಿದೇನೆ ಬರೆದಾಗ್ತಾ ಇದ್ವಿ. ಡೊಮೈನ್ ಆಫ್ ಆರ್ ಈಸ್ ಸೆಟ್ ಆಫ್ ಆಲ್ ಇಂಟೀಜರ್ಸ್. ಅದ್ಯಾಕೆ ಸರ್ ಹಂಗೆ ಬರ್ದು ಹಾಕಿದ್ರು? ಎ ಮತ್ತು ಬಿ ಪ್ಲೇಸಲ್ಲಿ ಯಾವ ಇಂಟೀಜರ್ ತಂದು ಹಾಕಿದ್ರು ಕೂಡ ಡಿಫರೆನ್ಸ್ ತಗೊಂಡ್ಮೇಲೆ ಮತ್ತೆ ಇಂಟೀಜರ್ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಯಾವುದು ಮಿಸ್ ಆಗ್ತಿಲ್ಲ. ಆಲ್ ದಿ ಎಲಿಮೆಂಟ್ಸ್ ಆರ್ ಎಲಿಜಿಬಲ್ ಟು ಸ್ಯಾಟಿಸ್ಫೈ ಎ ಆ್ಯಂಡ್ ಬಿ. ಇಲ್ಲಿ ಪ್ರತಿಯೊಂದು ಎಲಿಮೆಂಟು ಎ ಆ್ಯಂಡ್ ಬಿ ಪ್ಲೇಸಲ್ಲಿ ಕೂಡ ನಿನಗೆ ಇಂಟೀಜರ್ ಬರುತ್ತೆ. ಇಲ್ಲ ಸರ್ ಇಂಥ ಇಂಟೀಜರ್ಸ್ ಇಲ್ಲಿ ಹಾಕಿದ್ರೆ ಇಂಟೀಜರ್ ಬರಲ್ಲ, ನಾನು ತೋರಿಸಿ ಅದು ತೆಗೆದಾಕ್ತೀನಿ, ಅವಾಗ ಆಲ್ ಅನ್ನೋದು ರಾಂಗ್ ಆಗುತ್ತೆ. ಯಾವುದಾಗಲ್ಲ. ಸೆಟ್ ಆಫ್ ಆಲ್ ಇಂಟೀಜರ್ಸ್, ದಟ್ ಈಸ್ ಸೆಟ್. ಆಮೇಲೆ ಇನ್ನೊಂದು ಏನು ಕೇಳಿದ್ದಾರೆ? ರೇಂಜ್ ಕೇಳಿದ್ದಾರೆ. ದಟ್ ಈಸ್ ರೇಂಜ್ ಆಫ್ ಆರ್ ಕೇಳಿದ್ದಾರೆ. ದಿಸ್ ಇಸ್ ಆಲ್ಸೋ ಸೆಟ್ ಆಫ್ ಆಲ್ ಇಂಟೀಜರ್ಸ್. These are the 10 problems about domain, range and codomain of a relation.